ಸತ್ಯವೇದ ಗ್ರಂಥದಲ್ಲಿ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 22ನೇ ವಾಕ್ಯದಿಂದ ಅದರ 25ನೇ ವಚನದವರೆಗೂ ನಾವು ಶಬ್ದ ತೆಗೆದು ನಾವು ಓದೋಣ. ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು ಅವರು ದೋಣಿಯನ್ನು ನೀರಿನೊಳಗೆ ನೂಕಿ ಹೊರಟರು. ಅವರು ಹೋಗುತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತು. ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿ ಒಳಗೆ ನೀರು ತುಂಬಿಕೊಂಡಿದ್ದರಿಂದ ಅವರ ಅಪಾಯಕ್ಕೆ ಗುರಿಯಾದರು. ಹೀಗಿರಲಾಗಿ ಅವರು ಆತನ ಹತ್ತಿರಕ್ಕೆ ಬಂದು, ಗುರುವೇ ಗುರುವೇ, ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆಗ ಆತನು ಎದ್ದು ಗಾಳಿಯನ್ನು ಉಬ್ಬುವ ನೀರನ್ನು ಗದರಿಸಿದನು. ಗದರಿಸಲು ಅವು ನಿಂತವು, ಶಾಂತವಾಯಿತು. ತರುವಾಯ ಆತನು, ನಿಮ್ಮ ನಂಬಿಕೆ ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರಾದರೋ ಭಯಪಟ್ಟು, ಈತನು ಯಾರಿರಬಹುದು, ಗಾಳಿಗೂ ನೀರಿಗೂ ಅಪ್ಪಣೆ ಕೊಡುತ್ತಾನೆ, ಅವು ಕೂಡ ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ಒಬ್ಬರಿಗೊಬ್ಬರು ಮಾತನಾಡಿ ಆಶ್ಚರ್ಯಪಟ್ಟರು. ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಪಕ್ಕದಲ್ಲಿವರಿಗೆ ಕೈ ಕೊಟ್ಟು ಹೇಳ್ರಿ, ನೀವು ಬದಲಾಗುವ ಸಮಯ ಬಂದಿದೆ ಅಂತ. ಒಂದಿಬ್ಬರು ಮಾರ್ಗಾದ್ರೆ ಕೈ ಕೊಟ್ಟು ಹೇಳ್ರಿ, ನೀವು ಬದಲಾಗುವ ಸಮಯ ಬಂದದೆ. ಕುಳಿತುಕೊಳ್ಳೋಣ. ಇವತ್ತು ನನ್ನ ಸಂದೇಶದ ಪೀಠಿಕೆ ನೀವು ಬದಲಾಗುವ ಸಮಯ ಬಂದದೆ ಎಂಬುದಾಗಿ ಒಂದು ನೆನಪನ್ನು, ಒಂದು ಅರಿವನ್ನು ನಾನು ನಿಮಗೆ ಕೊಡಲಿಕ್ಕಾಗಿ ಇಷ್ಟಪಡ್ತೇನೆ. ನೀವು ಇದ್ದ ಹಾಗೆ ಇದ್ದರೆ ವರ್ಷ ಇದ್ದ ಹಾಗೆ ಇರುತ್ತೆ. ನೀವು ಸ್ವಲ್ಪ ಬದಲಾದರೆ ಈ ವರ್ಷ ಅದ್ಭುತಕರವಾಗಿರುತ್ತೆ. ನಾನು ಹೇಳಿದೆ, ಈ ವರ್ಷ ಅದ್ಭುತಕರವಾಗಿರುತ್ತೆ, ಈ ವರ್ಷ ಮಹಿಮೆಕರವಾಗಿರುತ್ತೆ. ಈ ವರ್ಷದ ಪ್ರತಿಯೊಂದು ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರೋದನ್ನು ನೀವು ಕಂಡೇ ಕಾಣ್ತೀರ. ಅದರ ಒಂದು ಕೀ ಪಾಯಿಂಟ್ ಇಷ್ಟೇ ಇರ್ತದೆ, ನೀವು ಬದಲಾಗಬೇಕು. ಬದಲಾಗೋದಕ್ಕೆ ನಿಮಗೆ ಮನಸ್ಸಿದರೆ ಈಗ ಕರ್ತನು ನಿಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ಆತನು ನಿಮ್ಮ ಜೀವನದಲ್ಲಿ ಹೊಸ ಸಂಗತಿಗಳನ್ನು ತರೋದಕ್ಕೆ ನನ್ನ ದೇವರು ಆತನು ಶಕ್ತನಾಗಿದ್ದಾನೆ. ಓದಲ್ಪಟ್ಟಂಥ ವಚನದ ಆಧಾರದಲ್ಲಿ ನಿಂತುಕೊಂಡು ನಿಮ್ಮನ್ನು ವಾಕ್ಯದ ಕಡೆ ಮುಂದೆ ನಾನು ತೆಗೆದುಕೊಂಡು ಹೋಗಲಿಕ್ಕಾಗಿ ನಾನು ಬಯಸುವವನಾಗಿರ್ತೇನೆ. ದೇವರ ವಾಕ್ಯದಲ್ಲಿ ಗಮನಿಸಿದಾಗ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಆತನ ಆಚೆ ದಡಕ್ಕೆ ಯೇಸು ಸ್ವಾಮಿ ಕರೆದುಕೊಂಡು ಹೋಗುತ್ತಾ ಇದ್ದಾನೆ. ಆಚೆ ದಡಕ್ಕೆ ಕರೆದುಕೊಂಡು ಹೋಗಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ದೋಣಿಯನ್ನು ಹತ್ತಿ ಯೇಸು ಸ್ವಾಮಿಯ ಸಂಗಡವಾಗಿ ಮುಂದಕ್ಕೆ ಸಾಗುತ್ತಿರುವಂಥ ಜನ ಈಗ ಸ್ವಲ್ಪ ದೂರ ಹೋದ ನಂತರವಾಗಿ ಬೈಬಲ್ ಹೇಳ್ತದೆ, ಬಿರುಗಾಳಿಯು ಅವರ ದೋಣಿಯ ವಿರುದ್ಧವಾಗಿ ಬೀಸಲಿಕ್ಕಾಗಿ ಪ್ರಾರಂಭಿಸಿತು. ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಈಗ ಅವರ ಅಪಾಯದಲ್ಲಿ ಸಿಕ್ಕಾಕಿಕೊಂಡಿದ್ದೇವೆ ಎಂಬುವಂಥ ಅರಿವು ಉಂಟಾದಾಗ ಬೈಬಲಲ್ಲಿ ನಾವು ಓದುತ್ತೇವೆ, ಯೇಸು ಸ್ವಾಮಿ ಆ ಸಮಯದಲ್ಲಿ ಏನು ಮಾಡ್ತಾ ಇದ್ದನು? ಯೇಸು ಸ್ವಾಮಿ ಆ ಸಮಯದಲ್ಲಿ ನಿದ್ದೆ ಮಾಡ್ತಾ ಇದ್ದನು. ಯೇಸು ಸ್ವಾಮಿ ನಿದ್ದೆ ಮಾಡಬೇಕಾದ್ರೆ ಬೈಬಲ್ ಹೇಳುತ್ತದೆ, ಅವರೆಲ್ಲರೂ ಯೇಸು ಸ್ವಾಮಿ ಹತ್ತಿರ ಬಂದು ಅವರೊಂದು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾರೆ. ಗುರುವೇ ಗುರುವೇ, ನಾವು ಸಾಯುತ್ತಿದ್ದೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದಾಗ ಬೈಬಲಲ್ಲಿ ಯೇಸು ಸ್ವಾಮಿ ಆ ಬಿರುಗಾಳಿಯನ್ನು ಗದರಿಸಲು ದೇವರ ವಾಕ್ಯ ಹೇಳುತ್ತದೆ, ಆ ಬಿರುಗಾಳಿಯು ಎಲ್ಲವೂ ಶಾಂತವಾಯಿತು. ಬೈಬಲಲ್ಲಿ ಯೇಸು ಸ್ವಾಮಿ ತಕ್ಷಣವಾಗಿ ತನ್ನ ಶಿಷ್ಯರ ಕಡೆ ಆತನು ತಿರುಗಿಕೊಂಡು ಒಂದು ಮಾತನ್ನು ಕೇಳ್ತಾನೆ, ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ ಆತನು ಕೇಳ್ತಾ ಇದ್ದಾನೆ. ಹಾಗಾದರೆ ಯೇಸು ಸ್ವಾಮಿ ಈ ಬಿರುಗಾಳಿಯ ಮಧ್ಯದಲ್ಲೂ ತನ್ನ ಶಿಷ್ಯರಿಂದ ಉದ್ದೇಶಪಟ್ಟಂಥ ಒಂದು ಕಾರ್ಯ ಇದೆ. ಯಾವ ಕಾರ್ಯ ಎಂಬುದಾಗಿ ಗಮನಿಸಿದಾಗ ಅದೇ ವಚನದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ತನ್ನ ಶಿಷ್ಯರಿಂದ ಉದ್ದೇಶಪಟ್ಟಂಥ ಕಾರ್ಯ, ಆ ಬಿರುಗಾಳಿಯ ಮಧ್ಯದಲ್ಲಿ ಇವರು ನಂಬಿಕೆ ಉಳ್ಳವರಾಗಿರಬೇಕು ಎಂಬುದಾಗಿ ದೇವರು ಆತನು ಉದ್ದೇಶ ಪಡ್ತಾ ಇದ್ದಾನೆ. ಆದರೆ ಇವರು ಧೈರ್ಯಗೆಟ್ಟವರಾಗಿ, ಇವರು ಹಿಂಜರಿದವರಾಗಿ, ಇವರು ಭಯಪಟ್ಟವರಾಗಿ ಅವರು ಯೇಸು ಸ್ವಾಮಿಯನ್ನು ಎಬ್ಬಿಸುತ್ತಾ ಇದ್ದಾರೆ. ಇವತ್ತು ನನ್ನ ಸಂದೇಶದಲ್ಲಿ ಕೆಲವೊಂದು ಅಂಶಗಳನ್ನು ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ಇಷ್ಟಪಡ್ತೇನೆ. ದೇವರ ಅನುಮತಿ ಇಲ್ಲದೆ ನಮ್ಮ ತಲೆಯಲ್ಲಿರುವಂಥ ಒಂದು ಕೂದಲು ಕೆಳಗಡೆ ಬೀಳೋದಿಲ್ಲ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ದೇವರ ಅನುಮತಿ ಇಲ್ಲದೆ ನಮ್ಮ ತಲೆಯಲ್ಲಿರುವಂಥ ಒಂದು ಕೂದಲು ಅದು ಕೆಳಗಡೆ ಬೀಳೋದಿಲ್ಲ.
ದೇವರ ವಾಕ್ಯ ಹೇಳ್ತಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 28ನೇ ವಚನ ಹೇಳೋ ಪ್ರಕಾರವಾಗಿ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನೇ ಪ್ರೀತಿಸುವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿರುತ್ತದೆ. ಬೈಬಲಲ್ಲಿ ಕೀರ್ತನೆಯಲ್ಲಿ ನಾವು ಗಮನಿಸ್ತೇವೆ, ನಮ್ಮ ದೇವರು ಆತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಾಗಾದ್ರೆ ನಮ್ಮ ಜೀವಿತಗಳಲ್ಲಿ ದೇವರು ದೋಷವಾದದನ್ನ ಅನುಮತಿ ದೇವರು ಕೊಡೋದಿಲ್ಲ. ನಮ್ಮ ಜೀವಿತದಲ್ಲಿ ದೇವರು ನಾಶನಗಳನ್ನ ದೇವರು ಅನುಮತಿ ಕೊಡೋದಿಲ್ಲ. ನಮ್ಮ ಜೀವಿತಗಳಲ್ಲಿ ದೇವರು ಅಪಾಯಗಳನ್ನ ದೇವರು ಅನುಮತಿ ಕೊಡೋದಿಲ್ಲ. ಏನಾದ್ರೂ ನಮ್ಮ ಜೀವಿತದಲ್ಲಿ ದೇವರು ಅನುಮತಿ ಕೊಡ್ತಾ ಇದ್ದಾನೆ ಎನ್ನುವಂತ ಒಂದು ಚಿಂತೆ ನಿಮ್ಮ ಜೀವಿತದಲ್ಲಿದ್ರೆ ಅದಕ್ಕೆ ಕಾರಣವೇನೆಂದ್ರೆ, ದೇವರು ನಿಮ್ಮ ಜೀವನದಲ್ಲಿ ಅನುಮತಿ ಕೊಟ್ಟ ಸಂಗತಿಗಳಿಂದ ದೇವರು ನಿಮ್ಮನ್ನು ರೂಪಿಸ್ಲಿಕ್ಕಾಗಿ ದೇವರು ಬಯಸ್ತಾನೆ. ಏನಾಗಿ ದೇವರು ನಿಮ್ಮನ್ನು ರೂಪಿಸ್ಲಿಕ್ಕಾಗಿ ಬಯಸ್ತಾನೆ? ದೇವರು ತನ್ನ ಚಿತ್ತ ಉಳ್ಳಂತ ಒಂದು ಪಾತ್ರೆಯಾಗಿ ದೇವರು ನಿಮ್ಮನ್ನು ರೂಪಿಸ್ಲಿಕ್ಕಾಗಿ ದೇವರು ಬಯಸುತ್ತಾನೆ. ಕೆಲವರ ಜೀವಿತದಲ್ಲಿ ದೇವರ ಪ್ರತಿಕೂಲಗಳನ್ನ, ಕೆಲವರ ಜೀವಿತದಲ್ಲಿ ದೇವರ ಹೋರಾಟಗಳನ್ನ, ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಹಿಂಸೆಗಳನ್ನ, ತಿರಸ್ಕಾರಗಳನ್ನ, ಅವಮಾನಗಳನ್ನ, ನಿಂದೆಗಳನ್ನ, ಸೋಲುಗಳನ್ನ, ವಿರೋಧಗಳನ್ನ, ನಂಬಿದವರ ಮುಖಾಂತರವಾಗಿ ಪ್ರತಿಕೂಲಗಳನ್ನ ದೇವರು ಕೆಲವರ ಜೀವಿತದಲ್ಲಿ ಆದು ಬಿಟ್ಟಾಗ ಒಂದು ಗುಂಪಿನ ಜನ ಹೇಳ್ತಾರೆ ಈ ಸೇವೆ ಸಾಕು, ಒಂದು ಗುಂಪಿನ ಜನ ಹೇಳ್ತಾರೆ ಈ ದೇವರು ಸಾಕು, ಒಂದು ಗುಂಪಿನ ಜನ ಹೇಳ್ತಾರೆ ಈ ಪ್ರಾರ್ಥನೆ ಸಾಕು, ಒಂದು ಗುಂಪಿನ ಜನ ಹೇಳ್ತಾರೆ ಈ ಆರಾಧನೆ ಸಾಕು, ಒಂದು ಗುಂಪಿನ ಜನ ಹೇಳ್ತಾರೆ ಈ ನಂಬಿಕೆ ಜೀವಿತ ಸಾಕು. ಆದ್ರೆ ಇನ್ನೊಂದು ಗುಂಪಿನ ಜನ ಆ ಪ್ರತಿಕೂಲ ಬಂದಾಗ ದೇವರ ವಿರುದ್ಧವಾಗಿ ಪ್ರಶ್ನೆ ಮಾಡೋದಿಲ್ಲ. ಆ ಪ್ರತಿಕೂಲ ಬಂದಾಗ ದೇವರು ಬೇಡ, ಚರ್ಚ್ ಬೇಡ, ವಾಕ್ಯ ಬೇಡ, ದೇವ್ರ ಸೇವೆ ಬೇಡ ಎಂದು ಅವರು ಹೇಳೋದಿಲ್ಲ. ಅವರು ಒಂದು ನಿಮಿಷ ಕುಳಿತುಕೊಂಡು ಅವರ ಯೋಚನೆ ಮಾಡ್ತಾರೆ, ದೇವರು ಏನಕ್ಕೆ ನನ್ನ ಜೀವನದಲ್ಲಿ ಈ ಪ್ರತಿಕೂಲ ಅನುಮತಿ ಮಾಡಿಕೊಟ್ಟಿದ್ದು? ದೇವರು ಈ ಪ್ರತಿಕೂಲವನ್ನ ನನ್ನ ಜೀವನದಲ್ಲಿ ಅನುಮತಿ ಮಾಡಿಕೊಟ್ಟಿರುವಂತ ಉದ್ದೇಶ, ನಾನು ಎಲ್ಲೋ ದೇವರ ಚಿತ್ತದ ಪ್ರಕಾರ ಇನ್ನ ರೂಪಾಂತರಗೊಳ್ಬೇಕು, ನಂಬಿಕೆಯಲ್ಲಿ ರೂಪಾಂತರಗೊಳ್ಬೇಕು, ನನ್ನ ಸೇವೆಯಲ್ಲಿ ರೂಪಾಂತರಗೊಳ್ಳಬೇಕು, ಮುಂದಿನ ಹಂತದ ಬೆಳವಣಿಗೆ ಕಡೆ ನಾನು ನಡಿಬೇಕು. ಆದ್ರಿಂದ ದೇವರು ಏನ್ ಮಾಡ್ತಾನೆ, ಕೆಲವೊಂದು ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅನುಮತಿ ಮಾಡಿಕೊಡ್ತಾನೆ. ಅನುಮತಿ ಮಾಡಿ ಕೊಡೋದು ನಮ್ಮನ್ನು ನಾಶ ಮಾಡಕ್ಕಲ್ಲ, ಅನುಮತಿ ಮಾಡಿ ಕೊಡೋದು ನಾವು ಬದಲಾಗೋದಿಕ್ಕೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ದೇವರು ನಮ್ಮ ಜೀವನದಲ್ಲಿ ಕೆಲವೊಂದನ್ನು ಅನುಮತಿ ಮಾಡಿ ಕೊಡೋದು ನಮ್ಮನ್ನು ನಾಶ ಮಾಡೋದಕ್ಕಲ್ಲ. ದೇವರು ಕೆಲವೊಂದನ್ನು ನಮ್ಮ ಜೀವಿತದಲ್ಲಿ ಅನುಮತಿ ಮಾಡಿ ದೇವರು ಕೊಡೋದು ನಮ್ಮನ್ನು ರೂಪಾಂತರ ಮಾಡೋದಕ್ಕೆ, ನಮ್ಮನ್ನು ಬದಲಾಯಿಸೋದಕ್ಕೆ. ಕಾರಣವೇನೆಂದ್ರೆ, ನೀನು ಬದಲಾಗದಿದ್ರೆ ನಿನ್ನ ಪರಿಸ್ಥಿತಿ ಬದಲಾಗೋದಿಲ್ಲ. ನೀನು ಬದಲಾಗದೇ ಇದ್ರೆ ನಿನ್ನ ಚಿಂತೆಗಳು, ನಿನ್ನ ಜೀವಿತ ಬದಲಾಗೋದಿಲ್ಲ. ನೀನು ಬದಲಾಗದೇ ಇದ್ದರೆ ನೀನು ಹಾದು ಹೋಗುವಂತ ಮಾರ್ಗ ಬದಲಾಗೋದಿಲ್ಲ. ಕಾರಣ, ನಿನ್ನ ಮನಸ್ಸು ಹೆಂಗಿರುತ್ತೋ ನಿನ್ನ ಸುತ್ತಲೂ ವಾತಾವರಣ ಅದೇ ರೀತಿ ಇರುತ್ತೆ. ನಿನ್ನ ಮನಸ್ಸು, ನಿನ್ನ ಜೀವಿತದಲ್ಲಿ ನೀನು ಯಾವುದನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರ್ತೀಯೋ, ನೀನು ಹೋಗುವಂತ ಹಾದಿ, ನೀನು ವಾಸ ಮಾಡುವ ಸ್ಥಳ, ನೀನು ಇರುವ ಪರಿಸ್ಥಿತಿಗಳು ಅದೇ ರೀತಿಯಾಗಿರುತ್ತೆ. ಆದ್ರೆ ಸ್ವಲ್ಪ ನೀನು ಬದಲಾವಣೆಯಾಗಿ ನೋಡು, ನಿನ್ನ ಜೀವನದಲ್ಲಿ ಎಲ್ಲವೂ ಸುಂದರವಾಗಿ ಮಾರ್ಪಡುವಂತದ್ದಾಗಿರುತ್ತದೆ. ಸ್ವಲ್ಪ ನೀನು ಬದಲಾಗಿ ನೋಡು, ಯಾವುದು ಇಕ್ಕಟ್ಟು ಅಂತ ನಿನಗೆ ಕಾಣುತ್ತೋ ಅದೇ ಒಂದು ಅದ್ಭುತವಾಗಿ ನಿನ್ನ ಜೀವನದಲ್ಲಿ ಕಾಣುತ್ತೆ. ಸ್ವಲ್ಪ ನೀನು ಬದಲಾಗಿ ನೋಡು, ಯಾವುದು ನಿನ್ನ ಜೀವನದಲ್ಲಿ ತಡೆ ಗೋಡೆ ಅಂತ ನಿನಗೆ ಕಾಣುತ್ತೋ ಅದೇ ನಿನ್ನ ಕಾಲಿನ ಕೆಳಗಡೆ ಇರುವಂತ ಹಾದಿಯಾಗಿ ಮಾರ್ಪಡುವಂತದ್ದಾಗಿರುತ್ತೆ. ಕಾರಣ, ನಿನ್ನ ದೊಡ್ಡ ಬದಲಾವಣೆ, ನಿನ್ನ ಚಿಕ್ಕ ಬದಲಾವಣೆ ದೊಡ್ಡ ಆಶೀರ್ವಾದವನ್ನ ನಿನ್ನ ಜೀವನದಲ್ಲಿ ತೆರೆದು ಬಿಡುತ್ತೆ. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಿನ್ನ ಜೀವನದಲ್ಲಿ ದೇವರು ನಿನ್ನನ್ನು ಪ್ರತಿಕೂಲಗಳಲ್ಲಿ ಆದೆ ಬಿಡೋದಕ್ಕೆ ಕಾರಣ ಅಂತಂದ್ರೆ ನಿನ್ನ ಒಳಗಡೆ ಏನೋ ಒಂದು ವಿಶೇಷವಾದದಿದೆ. ನಾನು ಇನ್ನೊಂದು ಸಾರಿ ಹೇಳ್ತೇನೆ, ದೇವರು ನಿನ್ನ ಜೀವನದಲ್ಲಿ ಪ್ರತಿಕೂಲಗಳನ್ನು ಅನುಮತಿ ಮಾಡೋದಕ್ಕೆ ಕಾರಣ, ನಿನ್ನ ಜೀವಿತದಲ್ಲಿ ದೇವರು ಏನೋ ವಿಶೇಷವಾದದನ್ನು ದೇವರು ಇಟ್ಟಿದ್ದಾನೆ. ಆ ವಿಶೇಷವಾದದನ್ನು ದೇವರು ಹೊರಗಡೆ ಕರ ತರಲಿಕ್ಕಾಗಿ ಪ್ರತಿಕೂಲಗಳನ್ನು ದೇವರು ಅನುಮತಿ ಮಾಡ್ತಾನೆ. 1 ಸಾಮುವೇಲ 1:5 ಹೇಳುತ್ತದೆ, ಅಣ್ಣಳಿಗೆ ದೇವರು ಮಕ್ಕಳು ಕೊಡಲಿಲ್ಲ. ಅಣ್ಣಳಿಗೆ ದೇವರು ಮಕ್ಕಳು ಕೊಡದೇ ಇದ್ದಿದ್ರಿಂದಲೇ ಅಣ್ಣಳ ಕುರಿತಾಗಿ ನಾವು ಹೇಳ್ತೇವೆ ಪ್ರಾರ್ಥನೆ ವೀರಳು.
ಮಕ್ಕಳು ಕೊಟ್ಟಿದ್ರೆ 12 ಸತ್ಯವೇದ ಗ್ರಂಥದಲ್ಲಿ ಬರ್ತಾನೆ ಇರಲಿಲ್ಲ. ಸಾಮುವೇಲ್ ಕಾಣ್ತಾನೆ ಇರಲಿಲ್ಲ. ಸಾಮುವೇಲ್ ಇಲ್ಲದೆ ಹೋದ್ರೆ ದಾವೀದನ್ನು ಕಾಣ್ತಾ ಇರಲಿಲ್ಲ. 12 ಪ್ರಾರ್ಥನೆ ವೀರಳು ಅಂತ ಹೇಳಲ್ಪಡೋದಕ್ಕೆ ಕಾರಣ ಏನು ಗೊತ್ತಾ? 1 ಸಾಮುವೇಲ್ 1:5 ಹೇಳುತ್ತೆ, ಯೆಹೋವನ ಮಕ್ಕಳು ಕೊಡ್ಲಿಲ್ಲ. ಯೆಹೋವನ ಮಕ್ಕಳು ಕೊಡದೆ ಇದ್ದಿದ್ರಿಂದ ಅವಳ ಒಳಗಡೆ ಇರುವ ಪ್ರಾರ್ಥನೆಯ ವೀರತೆ ಆಕೆ ಹೊರಗಡೆ ಬಂದಳು. ಆ ಪ್ರಾರ್ಥನೆಯಿಂದ ಬಂದವನೇ ಸಾಮುವೇಲನು. ಆ ಸಾಮುವೇಲನಿಂದ ಅಭಿಷೇಕಿಸಲ್ಪಟ್ಟವನೇ ದಾವೀದನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರು ಕೊಡಲ್ಲ ಅಂತಲ್ಲ, ದೇವರು ಕೊಟ್ಟೇ ಕೊಡ್ತಾನೆ. ನಾನು ಹೇಳ್ತೇನೆ, ಆಶೀರ್ವಾದ ದೇವರು ಕೊಡಲ್ಲ ಅಂತಲ್ಲ, ಆಶೀರ್ವಾದ ದೇವರು ಕೊಟ್ಟೇ ಕೊಡ್ತಾನೆ. ಬಿಡುಗಡೆ ದೇವರು ಕೊಡೋದಿಲ್ಲ ಅಂತಲ್ಲ, ದೇವರು ಬಿಡುಗಡೆ ಕೊಟ್ಟೇ ಕೊಡ್ತಾನೆ. ಅದ್ಭುತವನ್ನು ದೇವರು ಕೊಡೋದಿಲ್ಲ ಅಂತಲ್ಲ, ಅದ್ಭುತವನ್ನು ದೇವರು ಕೊಟ್ಟೇ ಕೊಡ್ತಾನೆ. ಆದ್ರೆ ನೀನ್ ಸ್ವಲ್ಪ ಬದಲಾಗಬೇಕು. ಕಾರಣ ಏನಂದ್ರೆ, ನಿನ್ನ ಕೈಯಲ್ಲಿ ದೇವರು ಏನು ಕೊಡ್ತಾನೋ ಅದು ಸಾಧಾರಣವಾಗಿರೋದಿಲ್ಲ. ನಿನ್ನ ದೇವರು ನಿನ್ನ ಕೈಯಲ್ಲಿ ಕೊಡುವಂಥದ್ದು ಅದು ವಿಶೇಷವಾಗಿರುತ್ತೆ. ಇವತ್ತು ನಾನು ಬದಲಾಗುತ್ತೇನೆ ಅಂತ ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ನನ್ನ ಸಂಗಡವಾಗಿ ನಿಧಾನವಾಗಿ ನನ್ನ ಜೊತೆಯಲ್ಲಿ ಬನ್ರಿ. ದೇವರು ತಾನು ಯಾರನ್ನೇ ಕೈಗಳಲ್ಲಿ ತೆಗೆದುಕೊಂಡು ಉಪಯೋಗಿಸಬೇಕಾದ್ರೆ ದೇವರು ಅವರನ್ನ ಬದಲಾಯಿಸದೆ ಯಾರನ್ನ ದೇವರು ಉಪಯೋಗಿಸಲಿಲ್ಲ. ಯಾರು ಸ್ತೋತ್ರ ಹೇಳಲಿಲ್ಲ. ದೇವರು ಯಾರನ್ನಾದ್ರೂ ಯಾರ ಜೀವಿತದಲ್ಲಾದ್ರೂ ಒಂದು ಅದ್ಭುತವನ್ನ ಮಾಡಬೇಕಾದ್ರೆ ದೇವರು ಅವರನ್ನ ಬದಲಾಯಿಸದೆ ದೇವರು ಯಾರನ್ನು ಉಪಯೋಗಿಸಲಿಲ್ಲ. ನಾನು ಆರಂಭದಲ್ಲಿ ಆದಿಕಾಂಡ ಪುಸ್ತಕದಿಂದ ಒಂದು ಕಾರ್ಯವನ್ನು ನಿಮ್ಮ ಮಧ್ಯದಲ್ಲಿ ನಾನು ತರಲಿಕ್ಕಾಗಿ ನಾನು ಇಷ್ಟಪಡುವವನಾಗಿರ್ತೇನೆ. ಆದಿಕಾಂಡ 17ನೇ ಅಧ್ಯಾಯಕ್ಕೆ ಬಂದಾಗ ಸತ್ಯವೇದ ಗ್ರಂಥದಲ್ಲಿ ದೇವರು ಅಬ್ರಹಾಮನನ್ನು ಕರೀತಾ ಇದ್ದಾನೆ. 17ನೇ ಅಧ್ಯಾಯದ ಅದರ 1ನೇ ವಚನದಿಂದ ನಾವು ಓದಿಕೊಂಡು ಬಂದಾಗ ಅನೇಕ ಕಾರ್ಯಗಳನ್ನು ನಾವು ಗಮನಿಸಲು ಸಹ ಅದರ 5ನೇ ವಚನದಿಂದ ಬಂದಾಗ ದೇವರು ಅಬ್ರಾಮನನ್ನ ದೇವರು ಕರೀತಾ ಇದ್ದಾನೆ. ನೋಡ್ರಿ, 17ನೇ ಅಧ್ಯಾಯದ 5ನೇ ವಾಕ್ಯ ಹೇಳುತ್ತದೆ, ದೇವರು ಹೇಳಿದನು, ಇನ್ನು ಮುಂದೆ ನಿನಗೆ ಅಬ್ರಾಮ್ ಎಂದು ಹೆಸರಿರುವುದಿಲ್ಲ, ನೀನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ರಿಂದ ನಿನಗೆ ಅಬ್ರಹಾಮನು ಎಂದು ಹೆಸರಿರುವುದು. ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ನಿನ್ನಿಂದ ಜನಾಂಗಗಳ ಉತ್ಪತ್ತಿಯಾಗಿ ಅರಸರು ಹುಟ್ಟುವರು. ಆದಿಕಾಂಡ 17ನೇ ಅಧ್ಯಾಯದ 15ನೇ ವಚನ ಬೈಬಲ್ ಹೇಳುತ್ತದೆ, ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಾಯಳೆ ಎಂದು ಕರೆಯದೆ ಸಾರಾ ಎಂದು ಕರೆಯಬೇಕು. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗುವನ್ನು ನಾನು ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸೋದ್ರಿಂದ ಆಕೆಯಿಂದ ಅನೇಕ ಜನಾಂಗಗಳ ಅರಸರು ಉತ್ಪತ್ತಿಯಾಗುವರು. ಇಲ್ಲಿ ಅಬ್ರಹಾಮನನ್ನ 17ನೇ ಅಧ್ಯಾಯದಲ್ಲಿ ದೇವರು ಸಂದರ್ಶಿಸ್ತಾ ಇದ್ದಾನೆ. 17ನೇ ಅಧ್ಯಾಯದಲ್ಲಿ ಸಂದರ್ಶಿಸಬೇಕಾದ್ರೆ ದೇವರು ಹೇಳಿದನು, ಅಬ್ರಹಾಮನೇ, ನಾನು ನಿನ್ನ ಜೀವನದಲ್ಲಿ ವಾಗ್ದಾನ ನೆರವೇರಿಸಲಿಕ್ಕಾಗಿ ನಾನು ಹೋಗ್ತೇನೆ. 15ನೇ ಅಧ್ಯಾಯದಲ್ಲಿ ಅಬ್ರಹಾಮನ ಹೇಳ್ದ, ದೇವರೇ ನೀನು ಏನು ಕೊಟ್ರೆ ಏನು, ನನಗೆ ಕೊಟ್ಟಿದ್ದೆಲ್ಲ ಎಲಿಯಾಜರನ ಪಾಲಾಗುತ್ತಲ್ಲ ಎಂದು ದುಃಖ ಪಡ್ತಾ ಇದ್ದಾನೆ. 17ನೇ ಅಧ್ಯಾಯಕ್ಕೆ ಬಂದಾಗ ದೇವರ ಆತನೇ ಹೇಳಿದನು, ಅಬ್ರಹಾಮನೇ, ನಿನ್ನ ಜೀವನದಲ್ಲಿ ವಾಗ್ದಾನ ಮಾಡಿದ್ದನ್ನು ನೆರವೇರಿಸಬೇಕಾದ್ರೆ ವಾಗ್ದಾನಕ್ಕೆ ತಕ್ಕಂತೆ ನೀನು ಬದಲಾಗಬೇಕು. ವಾಗ್ದಾನಕ್ಕೆ ತಕ್ಕಂತೆ ನೀನು ಬದಲಾಗಬೇಕು. ಏನು ನಿನ್ನ ಹೆಸರು? ಅಬ್ರಾಮ್. ಅಬ್ರಾಮ್ ಎನ್ನುವಂಥ ಪದದ ಅರ್ಥ ಏನು? ಅಬ್ರಾಮ್ ಎನ್ನುವಂಥ ಪದದ ಅರ್ಥ ದ ಫಾದರ್ ಎಕ್ಸಾಲ್ಟ್ಸ್, ಅಂದ್ರೆ ತಂದೆ ಘನ ಹೊಂದುತ್ತಾನೆ ಎನ್ನುವಂಥ ಹೆಸರು. ಆದರೆ ದೇವರು ಹೇಳ್ದ, ಈ ಹೆಸರು ಇಟ್ಕೊಂಡು ನೀನು ವಾಗ್ದಾನವನ್ನು ಹೊಂದಿಕೊಳ್ಳೋದಿಲ್ಲ, ನೀನು ಅಬ್ರಹಾಮನು ಎಂದು ಹೆಸರಿಡ್ತೀನಿ. ಅದರ ಅರ್ಥ ಅನೇಕ ಜನಾಂಗಗಳಿಗೆ ನೀನು ಮೂಲ ಪಿತ್ರನಾಗಿರುತ್ತಿ. ಈ ಹೆಸರನ್ನ ಬದಲಾಯಿಸಿದನು. ನಂತರ ಸಾರಾಯಳೆ ಎಂದು, ಸಾರಾಯಳೆ ಎನ್ನುವ ಪದದ ಅರ್ಥ ಏನು? ನೀತಿ ಉಳ್ಳ ಸ್ತ್ರೀ ಅಂತ. ದೇವರು ಹೇಳಿದ, ಈ ಹೆಸರಿಟ್ಕೊಂಡು ನನ್ನ ವಾಗ್ದಾನ ನೆರವೇರಿಸಕ್ಕಾಗಲ್ಲ, ಅದರಿಂದ ಸಾರಾ ಅಂತ ಹೆಸರಿಡು. ಸಾರಾ ಎನ್ನುವಂಥದ್ದು ಪದದ ಅರ್ಥ ಏನು? ಸಾರಾ ಎನ್ನುವಂಥ ಪದದ ಅರ್ಥ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಅನೇಕ ಜನಾಂಗಗಳಿಗೆ ಮೂಲ ತಾಯಿ ಎಂಬುದಾಗಿ ನಾವು ಗಮನಿಸ್ತೇವೆ. ದೇವರು ಹೇಳಿದ, ಓಕೆ ಓಕೆ ಓಕೆ, ನಿನಗೆ ಈ 2 ಹೆಸರುಗಳಲ್ಲಿ ಬದಲಾವಣೆ ತಂದಿರೋದ್ರಿಂದ ನಾನು ವಾಗ್ದಾನ ನೆರವೇರಿಸ್ತೇನೆ. ಬೈಬಲಲ್ಲಿ ಮುಂದಿನ ಪದ ನಾವು ಓದಿದಾಗ ಈ ರೀತಿ ಗಮನಿಸ್ತೀವಿ, ಅಬ್ರಹಾಮನಾಗ್ತಾನೆ. ಬೈಬಲಲ್ಲಿ ನೀವು ಆ ಪದ ನೋಡ್ರಿ, ಸಾರಳು ಮತ್ತು ಅಬ್ರಾಮನ ಹೆಸರು ದೇವರು ಬದಲಾಯಿಸಿದಾಗ ನಗ್ತಾನೆ.
ಏನು ಬದಲಾಯಿಸಿದ್ರೆ ಏನು ದೇವ್ರೆ, ಈಗ ತಾನೇ 100ನೇ ವರ್ಷದ ಬರ್ತ್ಡೇ ಮಾಡಿಕೊಂಡೆ, ನನ್ನ ಹೆಂಡತಿ 90ನೇ ವರ್ಷದ ಬರ್ತ್ಡೇ ಮಾಡಿಕೊಂಡ್ಲು. ನಮಗೆ 100ನೇ ವರ್ಷದಲ್ಲಿ ನನಗೂ 90ನೇ ವರ್ಷದಲ್ಲಿ ನನ್ನ ಹೆಂಡತಿಗೂ ಮಕ್ಕಳಾಗಲ್ಲ. ನಕ್ಬಿಟ್ಟು ಅವ್ರು ಹೇಳ್ತಾ ಇದ್ದಾನೆ, ನೀನು ಆಶೀರ್ವಾದ ಮಾಡಬೇಕಂತ ನಿಂಗೆ ಮನಸ್ಸಿದೆ ತಾನೇ, ಇಸ್ಮಾಯಿಲ್ನ ನೀನು ಆಶೀರ್ವಾದ ಮಾಡಿಬಿಡು ಅಂತ. ಕೆಲವರು ಸ್ತೋತ್ರ ಹೇಳದೆ ಇದ್ದಾಗ ಬದಲಾಗ್ರಿ ಅಂತ ಹೇಳಿದ್ರೆ, ಕೆಲವರು ಇದೇ ಥರ ನಕ್ಕದವ್ರು ಇದ್ರ ಒಳಗಡೆ ಇದ್ದೀರ. ನಾನು ಬದಲಾವಣೆ ಆದರೆ ಆಗುತ್ತಪ್ಪ ಅಷ್ಟೇ, ನಾನು ಬದಲಾವಣೆ ಆದರೆ ಸಂಭವಿಸುತ್ತಪ್ಪ ಅಷ್ಟರ್, ನಾನು ಬದಲಾವಣೆ ಆದರೆ ನನ್ನ ಕಣ್ಣೀರೆಲ್ಲ ಒರೆಸುತ್ತಪ್ಪ ಅಷ್ಟರ್. ಅಬ್ರಾಹ್ಮನ್ ನಿಮ್ಮ ಥರನೇ ನಕ್ಕದ ಅವನು. ದೇವ್ರೆ, ಇರೋ ಹೆಸರಲ್ಲೇ ಏನು ಅದ್ಭುತ ಆಗಲಿಲ್ಲ, ಈಗ ಹೆಸರು ಬದಲಾಯಿಸ್ಬಿಟ್ರೆ ಅದ್ಭುತ ಆಗ್ಬಿಡುತ್ತಾ? 15 ವರ್ಷದಿಂದ ಚರ್ಚಿಗೆ ಬರ್ತಾ ಇದ್ದೀನಿ, ಏನು ಬದಲಾವಣೆ ಆಗಿಲ್ಲ, 2026 ಆಗ್ಬಿಡುತ್ತಾ? ಅಬ್ರಾಹ್ಮನ ನಕ್ಕ ಹೇಳ್ತಾ ಇದ್ದಾನೆ, ನಿನಗೆ ಹೆಂಗೋ ಆಶೀರ್ವಾದ ಮಾಡ್ಬೇಕಂತ ಮನಸ್ಸಿದೆ, ಹೋಗ್ಲಿ ಇಸ್ಮಾಯಿಲನ ಆಶೀರ್ವಾದ ಮಾಡು. ದೇವರು ಹೇಳ್ದ, ಮುಂದಿನ ವರ್ಷ ಇದೇ ಟೈಮಲ್ಲಿ ನಿನ್ನ ಕೈಯಲ್ಲಿ ಮಗು ಇರುತ್ತೆ. ನಾನು ಬದಲಾಯಿಸಿದ್ರೆ ಅದರ ಅರ್ಥ ಬದಲಾಗಿದ್ದೆ. ನೀನು ಬದಲಾಗ್ತೀಯ ಅಂತ ಹೇಳಿ ನಾನು ನಿನಗೆ ಹೆಸರನ್ನು ಇಟ್ಟು ನಿನಗೆ ಬದಲಾಗೋದಕ್ಕೆ ನಿನಗೆ ಮನಸ್ಸಿದ್ರು ಮನಸ್ಸಿಲ್ಲದಿದ್ರು ಬದಲಾಯಿಸಿದವನು ನಾನು. ನಿನ್ನನ್ನು ಬದಲಾಯಿಸಿದಕ್ಕೆ ತಕ್ಕಂತೆ ಮುಂದಿನ ವರ್ಷ ಇದೇ ಸಮಯದಲ್ಲಿ ನಿನ್ನ ಕೈಯಲ್ಲಿ ಕೂಸಿರುತ್ತೆ. ಕಾರಣವೇನೆಂದ್ರೆ ನನ್ನ ದೇವರಿಗೆ ಅಡ್ಡ ದಾರಿ ಇಲ್ಲ. ಮೈ ಗಾಡ್ ಡಸ್ ನಾಟ್ ನೀಡ್ ದ ಶಾರ್ಟ್ ಕಟ್ಸ್. ನನ್ನ ದೇವರಿಗೆ ಅಡ್ಡ ದಾರಿ ಬೇಕಾಗಿಲ್ಲ. ನೀನು ಬದಲಾಗು, ನಿನ್ನ ಚಿಂತೆ ಬದಲಾಗಲಿ, ನಿನ್ನ ಜೀವಿತ ಬದಲಾಗಲಿ. ನಾನು ಹೇಳ್ತೇನೆ, ಮುಂದಿನ ವರ್ಷ ಇದೇ ಸಮಯದಲ್ಲಿ ನಿನ್ನ ಕೈಯಲ್ಲಿ ವಾಗ್ದಾನದ ನೆರವೇರಿಕೆಗಳನ್ನ ನಿನ್ನ ಕೈಯಲ್ಲಿ ಕಾಣೋದಕ್ಕೆ ಸಾಧ್ಯ. ನಂಬೋರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಬದಲಾಗೋ ಅಬ್ರಾಹ್ಮನೆ ಅಂದ್ರೆ ನಗ್ತಾ ಇದ್ದಾನೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಗಬೇಡ್ರಿ, ಬದಲಾವಣೆ ಆಗ್ರಿ ಅಂತ. ಒಂದಿಬ್ಬರು ಮಾರ್ಗಾದ್ರೆ ಕೈ ಕೊಟ್ಟು ಹೇಳ್ರಿ, ನಕ್ಕಬೇಡ್ರಿ, ಬದಲಾವಣೆ ಆಗ್ರಿ. ನೀನು ಬದಲಾವಣೆ ಆದ್ರೆ ನಿನ್ನ ವಾಗ್ದಾನಗಳು ತಡೆ ನಿಲ್ಲಿಸಲ್ಪಡೋದಿಲ್ಲ. ನೀನು ಬದಲಾವಣೆ ಆದ್ರೆ ದೇವರು ಏನೆಲ್ಲ ವಾಗ್ದಾನ ನಿನ್ನ ಜೀವನದಲ್ಲಿ ದೇವರು ಮಾಡಿದ್ದಾನೋ ಅದನ್ನ ದೇವರು ತಕ್ಕ ಕಾಲದಲ್ಲಿ ದೇವರು ನೆರವೇರಿಸ್ತಾನೆ. ಇಸ್ರಾಯೇಲ್ ಜನರನ್ನ ದೇವರು, ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡ್ತಾನೆ, 400 ವರ್ಷ ಆದಮೇಲೆ ನಿನ್ನ ಸಂತತಿಗಳನ್ನು ವಾಗ್ದಾನದ ದೇಶದಿಂದ ಹೊರಗಡೆ ಕರ್ಕೊ ಬರ್ತೀನಿ ಅಂತ. ದೇವರು ರೈಟ್ ಟೈಮಲ್ಲಿ ದೇವರು ಮೋಶೆಯನ್ನು ಆರಿಸ್ಕೊಂಡು ಇಸ್ರಾಯೇಲ್ ಜನರ ಬಳಿಯಲ್ಲಿ ಕಳಿಸ್ತಾನೆ. ಆದರೆ 400 ವರ್ಷ ಕೂತು 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 ತಕ್ಷಣ ಬಿಟ್ಟು ಬಂದ್ರಪ್ಪ ಅಂತ ಹೇಳಿದ್ರೆ ಬಿಟ್ಟು ಬರಕ್ ಆಗ್ಲಿಲ್ಲ. ಬೈಬಲ್ ಹೇಳುತ್ತೆ, 400 ವರ್ಷಗಳ ಕಾಲ ಇಟ್ಕೆ ಸುಡು, ಹುಲ್ಲಾಕು, ಇಟ್ಕೆ ಸುಡು, ಹುಲ್ಲಾಕು, ಇಟ್ಕೆ ಸುಡು, ಹುಲ್ಲಾಕು, ಇಟ್ಕೆ ಸುಡು, ಹುಲ್ಲಾಕು, ಇದನ್ನೇ ಜೀವನ ಮಾಡಿಕೊಂಡಿದ್ದಂಥ ಜನ ಬಿಟ್ಟು ಬಂದು ವಾಗ್ದಾನ ದೇಶದಲ್ಲಿ ಹಾಲು ಜೇನು ಹರಿಯೋ ದೇಶಕ್ಕೆ ಬಂದ್ರಪ್ಪ ಅಂತ ಹೇಳಿದ್ರೆ ಈಗ ಅವರಿಗೆ ಇಟ್ಕೆ ಸುಡು, ಮಣ್ಣಾಕು, ಹುಲ್ಲಾಕು ಈ ಚಿಂತೆ ಬಿಟ್ಟು ಹೊರಗಡೆ ಬರಕ್ ಆಗ್ಲಿಲ್ಲ ಅವರ ಕೈಯಲ್ಲಿ. ಬೈಬಲ್ ಹೇಳುತ್ತೆ, 400 ವರ್ಷದಲ್ಲಿ ಹೊರಗಡೆ ಬರಬೇಕಾದ ಜನ 430 ವರ್ಷ ಆಯ್ತು ಹೊರಗಡೆ ಬರೋದಕ್ಕೆ. ಯಾಕಂದ್ರೆ 30 ವರ್ಷ ಎಕ್ಸ್ಟ್ರಾ. ಯಾಕಂದ್ರೆ ಮೋಶೆ ಇವನ್ನ ಬದಲಾಯಿಸೋದಕ್ಕೆ 30 ವರ್ಷ ಬೇಕಾಗಿತ್ತು. ಹಾಗಾದ್ರೆ ನಾನು ಕೇಳ್ತೀನಿ, ದೇವ್ರದ್ದು ತಪ್ಪ, ಮೋಶೆ ತಪ್ಪ, ಜನರ ತಪ್ಪ? ಒಂದೇ ಒಂದು ತಪ್ಪು, ಜನರ ತಪ್ಪು. ದೇವರ ವಾಕ್ಯಕ್ಕೆ ತಕ್ಕಂತೆ ದೇವರು ವಾಗ್ದಾನ ಮಾಡಿದ್ದಾನೆ, 400 ವರ್ಷ ಆದ್ಮೇಲೆ ನಾವು ಹೊರಗಡೆ ಬರ್ತೀವಿ, ಸಿದ್ಧರಾಗಿದ್ದೀವಿ, ಬಿಟ್ಟು ಬರ್ರೋ ಅಂತ ಹೇಳೋ ಬದಲಾವಣೆ ಆಗತಕ್ಕಂತ ಮನಸ್ಸಿಲ್ಲದವರು. ಆದ್ರಿಂದ ವಾಗ್ದಾನದ ದೇಶದಿಂದ ಹೊರಗಡೆ ಬರೋದಕ್ಕೆ 30 ವರ್ಷ ಹೆಚ್ಚಾಯಿತು. ಯಾಕೆಂದ್ರೆ ಹಳೆ ಚಿಂತೆಯಿಂದ ಇನ್ನ ಹೊರಗಡೆ ಬಂದಿಲ್ಲ. ಕೆಲವರು ಇಲ್ಲೇ ಇದ್ರು, ಕೆಲವರು ಇನ್ನ ಹಳೇ ಚಿಂತೆಯಲ್ಲೇ ಕೂತಿದ್ದೀರ. ಹಳೇ ಪಾರಂಪರೆ, ಹುಲ್ಲಾಕು, ಮಣ್ಣಾಕು, ತಟ್ಟು, ಹಳೇ ಪದ್ಧತಿಗಳು, ಹಳೇ ಪಾರಂಪರ್ಯಗಳು,
ಹಳೇ ನಡವಳಿಕೆಗಳು, ಹಳೇ ಮಾತು, ಹಳೇ ಜೀವನದ ಶೈಲಿ, ಹಳೇ ಸುಳ್ಳು, ಹಳೇ ಮೋಸ, ಹಳೇ ನಡತೆ. ನಮ್ಮ ರಾಜು ಪಾಸ್ ಹೇಳೋ ಪ್ರಕಾರ ಬಂದ ಪುಟ್ಟ ಹೋಗ ಪುಟ್ಟ, ಕಾರಣ ಹುಲ್ಲಾಕು ಹಲಲುಯ ಮತ್ತೆ ಮಣ್ಣಾಕು ಇಟ್ಕೆ ಸುಡು, ಅದೇ ಜೀವನ. ದೇವರು ನಿನ್ನನ್ನು ಅಲ್ಲಿಂದ ಹೊರಗಡೆ ತಂದು ವಾಗ್ದಾನ ದೇಶಕ್ಕೆ ಸೇರಿಸ್ತಾನೆ. ಸ್ವಲ್ಪ ಬದಲಾವಣೆ ಆಗಪ್ಪ ಅಂತ ಹೇಳಿದ್ರೆ, ಪಾಸ್ಟರ್ ದಿನ ಮಾಡೋದನ್ನ ಬಿಟ್ಟು ಬದಲಾವಣೆ ಆಗೋ ಅಂತ ಹೇಳಿದ್ರೆ ಹೆಂಗ್ ಪಾಸ್ಟರ್ ಬದಲಾವಣೆ ಆಗುತ್ತೆ? ಸ್ವಲ್ಪ ಪ್ರಾರ್ಥನೆಯಲ್ಲಿ ಬದಲಾವಣೆ ಆಗೋ, ಸ್ವಲ್ಪ ಮಾತಲ್ಲಿ ಬದಲಾವಣೆ ಆಗೋ, ಸ್ವಲ್ಪ ನಂಬಿಕೆಯಲ್ಲಿ ಬದಲಾವಣೆ ಆಗೋ, ಸ್ವಲ್ಪ ಪರಿಶುದ್ಧತೆಯಲ್ಲಿ ಬದಲಾವಣೆ ಆಗೋ, ಸ್ವಲ್ಪ ಕ್ರಿಸ್ತನ ನಡವಳಿಕೆಯಲ್ಲಿ ಬದಲಾವಣೆ ಆಗೋ ಅಂದ್ರೆ ಆಗೋ ಅಂತ ಹೇಳಿದ್ರೆ ಬಹಳ ಕಷ್ಟ. ಯಾಕಂದ್ರೆ ಇಟ್ಕೆ ಮಾಡು, ಮಣ್ಣಾಕು, ಹುಲ್ಲಾಕು ಇದೇ 400 ವರ್ಷದಿಂದ ಇರೋದು. ವಾಗ್ದಾನ ಇದೆ, ಬಿಟ್ಟು ಬಾರೋ ಅಂದ್ರೆ ಹೆಂಗ್ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ? ನೀನು ಬದಲಾವಣೆ ಆಗದೆ ಇದ್ರೆ ದೇವರ ಸಮಯವನ್ನ ನೀನೇ ಮುಂದೂಡ್ತಾ ಇದೀಯಾ? ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ದೇವರ ಸಮಯವನ್ನು ಮುಂದಕ್ಕೆ ತಳ್ಳಬೇಡ್ರಿ. ದೇವರ ವಾಕ್ಯದಲ್ಲಿ ನನಗೆ ಒಂದು ವಚನ ಬಹಳ ಸಂತೋಷ ಕೊಡ್ತು. ಬೈಬಲಲ್ಲಿ ಪೌಲನು ತಾನು ಸಭೆಗೆ ಬರಿಬೇಕಾದ್ರೆ ಒಂದು ಮಾತನ್ನು ತಾನು ಈ ರೀತಿಯಾಗಿ ಆತನು ಹೇಳ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಆತನು ಒಂದು ಮಾತನ್ನು ತಾನು ಈ ರೀತಿಯಾಗಿ ಹೇಳ್ತಾನೆ. ಏನೆಂಬುದಾಗಿ 5ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ಗಮನಿಸಿದಾಗ ಬೈಬಲ್ ಹೇಳ್ತದೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೋಡ್ರಿ, ಯೇಸು ಸ್ವಾಮಿಯ ಕುರಿತಾಗಿ ದೇವರ ವಾಕ್ಯ ಹೇಳ್ತದೆ, ಇನ್ ದ ರೈಟ್ ಟೈಮ್, ದೇವರ ಸರಿಯಾದ ಸಮಯದಲ್ಲಿ, ದೇವರು ನೇಮಿಸಲ್ಪಟ್ಟಂತ ಅಪಾಯಿಂಟೆಡ್ ಟೈಮಲ್ಲಿ, ದೇವರು ನೇಮಿಸಲ್ಪಟ್ಟ ಸಮಯದಲ್ಲಿ ಯೇಸು ಸ್ವಾಮಿ ತಾನು ಏನ್ ಮಾಡಿದನು? ಭಕ್ತಿಹೀನರಾದಂಥ ಜನರಿಗೋಸ್ಕರವಾಗಿ ಆತನು ಪ್ರಾಣವನ್ನ ಆತನು ಕೊಟ್ಟನು. ಬೈಬಲಲ್ಲಿ ಮುಂದೆ ನಾವು ಓದಿಕೊಂಡು ಬಂದಾಗ ದೇವರ ವಾಕ್ಯ ಹೇಳುತ್ತದೆ, ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಒಂದನೇದಾಗಿ ಪ್ರಾಣ ಕೊಟ್ಟನು, ಎರಡನೇದಾಗಿ ದೇವರ ಕೋಪದಿಂದ ತಪ್ಪಿಸಿಕೊಳ್ಳತಕ್ಕಂತೆ ದೇವರು ನಮ್ಮನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದನು. ಮೂರನೇದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ದೇವರಿಗೆ ವೈರಿಗಳಾಗಿದ್ದಂತ ದೇವರು ನಮ್ಮನ್ನ ಸಮಾಧಾನದಲ್ಲಿ ಅವನು ತಂದು ನಿಲ್ಲಿಸಿ ತನ್ನ ಮಗನಾಗಿ ದೇವರು ನಮ್ಮನ್ನು ಮಾರ್ಪಡಿಸಿದನು. ನಾಲ್ಕನೇದಾಗಿ ದೇವರ ವಾಕ್ಯ ಹೇಳುತ್ತದೆ, ಇಷ್ಟು ಮಾತ್ರ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನದ ಸ್ಥಿತಿಯನ್ನು ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಪೌಲ ಇಲ್ಲಿ ಸಭೆಗೆ ಒಂದು ಚಿತ್ರಣ ಕೊಡ್ತಾ ಇದ್ದಾನೆ. ಏನ್ ಚಿತ್ರಣವನ್ನ ಕೊಡ್ತಾ ಇದ್ದಾನೆ? ಎಲ್ಲ ಕಣ್ಣು ತೆರೆದು ನನ್ನ ನೋಡ್ರಿ, ತಲೆ ಎತ್ತಿ ನನ್ನನ್ನು ನೋಡ್ರಿ. ಪೌಲ ತಾನು ಹೇಳ್ತಾ ಇದ್ದಾನೆ, ಇನ್ ದ ರೈಟ್ ಟೈಮ್, ತಕ್ಕ ಕಾಲದಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣ ಕೊಟ್ಟನು, ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿದನು, ದೇವರಿಗೆ ವೈರಿಗಳಾಗಿದ್ದಂಥ ನಮ್ಮನ್ನ ತನ್ನ ಮಕ್ಕಳಾಗಿ ದೇವರು ನಮ್ಮನ್ನು ಮಾರ್ಪಡಿಸಿದನು. ಮಾರ್ಪಡಿಸಿದ ಮೇಲೆ ಈಗ ನಮ್ಮ ಸ್ಥಿತಿ ಏನು? ಬೈಬಲ್ ಅಲ್ಲಿ ಪೌಲನ್ ಹೇಳ್ತಾನೆ, ಈಗ ನಮ್ಮ ಸ್ಥಿತಿ ಏನಂದ್ರೆ ನಾವು ಆರಾಮಾಗಿ ಸಮಾಧಾನ ಸ್ಥಿತಿಯಲ್ಲಿ ಇದ್ದುಕೊಂಡು ಕರ್ತನಲ್ಲಿ ನಾವು ಹರ್ಷಗೊಳ್ಳೋರಾಗಿರ್ತೇವೆ. ಅದರ ಅರ್ಥ, ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ನಾನು, ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡ ನಾನು, ದೇವರ ಮಗನಾಗಿ ಜೀವಿಸುವ ನಾನು, ನನ್ನ ಜೀವಿತ ಪ್ರತಿಯೊಂದು ದಿನ ಎಂಥ ಜೀವನ ಗೊತ್ತಾ? ಸಮಾಧಾನದ ಸ್ಥಿತಿಯ ಜೀವಿತ. ಈಗ ನನ್ನ ಜೀವಿತದ ಸ್ಥಿತಿ ಏನು? ನಾನು ಸಮಾಧಾನ ಸ್ಥಿತಿಯಲ್ಲಿ ಇದ್ದು ದೇವರಿಗೆ ಯಾವಾಗಲೂ ಹರ್ಷ ಸಲ್ಲಿಸಬೇಕು. ಯಾಕೆಂದ್ರೆ ಒಬ್ಬನ ಕ್ರಿಸ್ತನಲ್ಲಾದ್ರೆ ಅವನ ನೂತನ ಸೃಷ್ಟಿ. ಹಳೆ ಸಂಗತಿಗಳೆಲ್ಲ ಹೋಗಿ ಎಲ್ಲವೂ ಹೊಸದಾಗಿ ಮಾರ್ಪಟ್ಟಿತು. ಹಳೇದನ್ನೋದು ಇನ್ನು ನನ್ನನ್ನು ಆಳ್ವಿಕೆ ಮಾಡೋಕ್ಕಾಗಲ್ಲ. ಕಾರಣ, ಆತನ ಕುಮಾರನಾದಂಥ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟೆ, ವೈರಿಯಾಗಿದ್ದಂಥ ನನ್ನನ್ನು ಮಗನಾಗಿ ಮಗಳಾಗಿ ಅಂಗೀಕರಿಸಿದನು. ಈಗ ನನ್ನ ಸ್ಥಿತಿ ಏನು? ಇನ್ನು ಪಾಪದಲ್ಲಿ ನಾನಿಲ್ಲ,
ಶಾಪದಲ್ಲಿ ನಾನಿಲ್ಲ, ರೋಗದಲ್ಲಿ ನಾನಿಲ್ಲ, ಶರೀರ ದೀನ ಭಾವದ ಸ್ವಭಾವಗಳಿಗೆ, ಅದರ ಅರ್ಥ ಏನಂದ್ರೆ ಯಾವುದೇ ವಿಧವಾದಂತ ಪಾಪದ ಸ್ವಭಾವಗಳಿಗೆ ನನ್ನ ಅಂಗಾಂಗಗಳು ದಾಸ ಅಲ್ಲ. ನಾನೀಗೇನಾಗಿದ್ದೇನೆ? ನೂತನ ಸೃಷ್ಟಿ, ಬದಲಾಗಿದ್ದೇನೆ. ಅದರ ಅರ್ಥ ಈಗ ನನ್ನ ಸ್ಥಿತಿ ಏನು? ಸಮಾಧಾನದ ಸ್ಥಿತಿ. ಹಾಗಾದ್ರೆ ನೀನು ಮನೆಯಲ್ಲಿದ್ದಾಗ ನಿನಗೆ ಸಮಾಧಾನ. ಯಾವ ಮನೆ ಕುರಿತಂಗೆ ಮಾತಾಡ್ತಾ ಇದ್ದೀರಪ್ಪ? ಅಷ್ಟ ನಮ್ಮ ಮನೆಯಲ್ಲ ಸಮಾಧಾನ. ರಕ್ಷಣೆ ಹೊಂದಲ್ಪಟ್ಟಂತ ಪ್ರತಿಯೊಬ್ಬರ ಮನೆಯ ಸ್ಥಿತಿ ಏನು ಗೊತ್ತಾ? ಸಮಾಧಾನದ ಸ್ಥಿತಿ. ನೀನು ಕೆಲ್ಸಕ್ಕೆ ಹೋದಾಗ ನಿನಗೆ ಸಮಾಧಾನ, ನೀನು ಬಿಸ್ನೆಸ್ಗೆ ಹೋದಾಗ ಸಮಾಧಾನ, ನೀನು ಗಾಡಿ ಓಡಿಸ್ಬೇಕಾದ್ರೆ ಸಮಾಧಾನ. ಕಾರಣ ನೀನು ಬದಲಾಗಿದೀಯ. ಈಗ ನಿನ್ನ ಸ್ಥಿತಿ ಏನಾಗಿರ್ಬೇಕು? ಸಮಾಧಾನದ ಸ್ಥಿತಿ ಆಗಿರ್ಬೇಕು. ನೀನು ಆಲಯಕ್ಕೆ ಬಂದಾಗ ಹೇಗೆ ಕುತ್ಕೋಬೇಕು? ಸಮಾಧಾನವಾಗಿ ಕುತ್ಕೋಬೇಕು. ಕಾರಣ ನೀನು ಸಮಾಧಾನದ ಸ್ಥಿತಿಯಲ್ಲಿ ಇದ್ದುಕೊಂಡು ನಿನ್ನ ದೇವರಿಗೆ ಏನು ಹೇಳ್ತಾ ಇರ್ಬೇಕು ಗೊತ್ತಾ? ಸ್ತೋತ್ರ ಹೇಳ್ತಾ ಇರಬೇಕು. ಏನು ಹೇಳಬೇಕು? ಗಟ್ಟಿಯಾಗಿ ಹೇಳ್ರಿ, ಏನು ಹೇಳಬೇಕು? ಯೇಸು ಸ್ವಾಮಿ ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ, ಯೇಸುವಿನ ರಕ್ತದಿಂದ ನಾನು ತೊಳೆಯಲ್ಪಟ್ಟಿದ್ದೇನೆ. ನಾನಿನ್ನ ಪಾಪಕ್ಕೆ ದಾಸನಲ್ಲ, ನಾನಿನ್ನ ಶಾಪಕ್ಕೆ ದಾಸನಲ್ಲ, ನಾನು ಸೈತಾನನಿಗೆ ದಾಸನಲ್ಲ. ನಾನು ಯೇಸುವಿನ ಮಗನು ಮಗಳಾಗಿರೋದ್ರಿಂದ ಆರಾಮಾಗಿ ಸಮಾಧಾನ ಸ್ಥಿತಿಯಲ್ಲಿ ಕೂತ್ಕೊಂಡು, ಸಮಾಧಾನ ಸ್ಥಿತಿಯಲ್ಲಿ ಕೂತ್ಕೊಂಡು ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ನಾನು ಹಳೆ ಚಂದ್ರಮೌಳಿ ಎಲ್ಲ ಪಾಪದ ಪಾಲಿಗೆ ನಾನು ಸತ್ತವನಾಗಿದ್ದೇನೆ. ಕ್ರಿಸ್ತನೊಂದಿಗೆ ದೀಕ್ಷಾಸ್ನಾನದಲ್ಲಿ ಉಣಲ್ಪಟ್ಟು ಕ್ರಿಸ್ತನೊಂದಿಗೆ ನೀರಿನಿಂದ ಎದ್ದು ಬಂದಿದ್ದೇನೆ. ಇನ್ನು ನಾನು ಹಳೆಯಬನಲ್ಲ, ನಾನು ಹೊಸಬನಾಗಿ ನಾನು ಮಾರ್ಪಟ್ಟಿದ್ದೇನೆ. ನಾನು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇನೆ. ಕ್ರಿಸ್ತನನ್ನು ಧರಿಸಿಕೊಂಡವನಾದಂಥ ನಿಮಿತ್ತವಾಗಿ ಇನ್ನ ಬದುಕುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾ ಇದ್ದಾನೆ. ನನಗುಳ್ಳದನ್ನೆಲ್ಲ ಯೇಸು ನೋಡ್ಕೊಳ್ತಾನೆ. ನನಗುಳ್ಳದ್ರ ಕುರಿತಾಗಿ ಎಲ್ಲ ಯೇಸು ಮಾತಾಡ್ತಾನೆ. ನನಗೋಸ್ಕರ ಯೇಸು ಯುದ್ಧ ಮಾಡ್ತಾನೆ. ಯಾಕಂದ್ರೆ ನಾನು ಬದಲಾಗಿದ್ದೀನಿ. ಏನಾಗಿ ಬದಲಾಗಿದ್ದೀನಿ? ಚಂದ್ರಮೌಳಿ ಆಗಿದ್ದಂತ ನಾನು ಈಗ ನನ್ನ ಸಾಕ್ಷಿ ಏನು? ಇನ್ನ ಜೀವಿಸುವವನು ನಾನಲ್ಲ, ದೇವರು ನನ್ನಲ್ಲಿ ಜೀವಿಸುತ್ತಾ ಇದ್ದಾನೆ. ಯೇಸು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಒಂದು ಕಾಲದಲ್ಲಿ ಪಾಪಕ್ಕೂ ಶಾಪಕ್ಕೂ ದುರಾತ್ಮನಿಗೂ ಅಧೀನನಾದಂತ ನಾನು ಈಗ ನಾನು ಹೇಳ್ತಾ ಇದ್ದೀನಿ, ನಾನು ದೇವರ ಆಲಯವಾಗಿದ್ದೇನೆ. ದೇವರ ಆತ್ಮನು ನನ್ನಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಆದ್ರಿಂದ ನಾನು ಯಾರು? ದೇವರ ಪ್ರಭಾವ ಹೊರುವಂತ ಆಲಯವಾಗಿ ನಾನು ಬದಲಾವಣೆಯಾಗಿದ್ದೇನೆ. ದೇವರ ಪ್ರಭಾವ ಹೊರುವ ಆಲಯವಾಗಿ ನಾನು ಬದಲಾಗಿದ್ದೇನೆ. ನಾನು ಸೈತಾನನ ಕಸದ ಗುಂಡಿಯಲ್ಲ. ನಾನು ರೋಗ, ಪಾಪ, ಶಾಪ, ಕೆಟ್ಟ ಆಲೋಚನೆಗಳು, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಜಗಳ, ಹೊಟ್ಟೆಗಿಚ್ಚು, ಭಿನ್ನಮತ, ಕಕ್ಷಭೇದ, ಕೆಟ್ಟ ಮಾತು, ಬೇಕಾದದ್ದು ಬಂದು ಹಾಕೋ ಕಸದ ಗುಂಡಿಯಲ್ಲ. ನಾನು ಬದಲಾವಣೆಯಾಗಿದ್ದೇನೆ. ಏನಾಗಿ ಬದಲಾವಣೆಯಾಗಿದ್ದೇನೆ? ದೇವರ ಆಲಯವಾಗಿ ಬದಲಾವಣೆಯಾಗಿದ್ದೇನೆ. ದೇವರ ಆಲಯವಾದಂತ ನಾನು ಎಲ್ಲೇ ಕೂತ್ಕೊಂಡ್ರು ಸಮಾಧಾನ. ಕೆಲವರು ಮುಖ ನೋಡಿದ್ರೆ ಸಮಾಧಾನ ಏನೋ ಹೆಸರೇ ಗೊತ್ತಿಲ್ಲ. ನೀನಿನ್ನ ಬದಲಾವಣೆ ಆಗಿಲ್ಲ. ಫಸ್ಟೇ ಒಂದು ಚೆಕ್ ಬರಬೇಕಾಗಿತ್ತು. ಆ ಚೆಕ್ ಬಂದರೆ ಸಮಾಧಾನ. ಚೆಕ್ ಬರೋದ್ರಿಂದ ಅಲ್ಲ ಸಮಾಧಾನ. ಇವು ಯಾರು ಸ್ತೋತ್ರ ಹೇಳ್ದೆ ಇದೆ. ಫಸ್ಟ್ ಯಾವುದೋ ಜಮೀನು ಕಾಸು ಬರಬೇಕಾಗಿತ್ತು, ಅದು ಬಂದರೆ ನೀನು ಬದಲಾವಣೆ ಆಗಿರೋದ್ರಿಂದ ಸಮಾಧಾನ. ಚೆಕ್ ಬಂದ್ರು ಬರ್ದೇ ಹೋದ್ರು ನೀನು ದೇವರಿಗೆ ಸ್ತೋತ್ರ ಹೇಳ್ತೀಯ. ಅದ್ಭುತ ನಡೆದ್ರು ನಡೆಯದೆ ಹೋದ್ರು ನೀನು ದೇವರಿಗೆ ಸ್ತೋತ್ರ ಹೇಳ್ತೀಯ. ಬಿಡುಗಡೆ ನಡೆದ್ರು ನಡೆಯದೆ ಹೋದ್ರು ಸ್ತೋತ್ರ ಹೇಳ್ತೀಯ. ಕಾರಣ ಏನು ಗೊತ್ತಾ? ಕಸದ ಗುಂಡಿಯಾದಂತ ನಾನು ಆಲಯವಾಗಿ ಬದಲಾವಣೆಯಾಗಿದ್ದೇನೆ. ಆಲಯವಾಗಿ ಬದಲಾವಣೆಯಾದ ನನ್ನ ಒಳಗಡೆ ಏನಿದೆ? ಸಮಾಧಾನ ಇದೆ. ಆದ್ರಿಂದಲೇ ಕೀರ್ತನೆಗಾರನಾತನು ಹೇಳ್ತಾನೆ, ಜಲಪ್ರಳಯ ಎದ್ದು ಬರಲಿ, ಬೆಟ್ಟಗಳು ಸಮುದ್ರಗಳು ಕಾರಲಿ, ಪ್ರತಿಕೂಲಗಳು ಎದ್ದು ಬರಲಿ, ಆದ್ರೂ ನಾನು ಕದಲೋದಿಲ್ಲ. ಯಾಕಂದ್ರೆ ದೇವರು ತನ್ನ ಮಂದಿರದಲ್ಲಿ ಇದ್ದಾನೆ. ಪ್ರತಿಕೂಲಗಳು ಎಷ್ಟೇ ಎದ್ದು ಬಂದ್ರು ಮಂದಿರ ಕದಲಲ್ಲ. ನಾನು ಕೇಳ್ತೇನೆ, ದೇವರ ಮಂದಿರವಾಗಿರೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ.
ಕಸದ ಗುಂಡಿ ಆಗಿರೋರು ಬೇಡ, ದೇವರ ಮಂದಿರ ಆಗಿರೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ದೇವರ ಮಂದಿರ ಆಗಿರೋರು ಎಂತ ಪ್ರತಿಕೂಲ, ಎಂತ ಹೋರಾಟ, ಎಂತ ಅಲೆಗಳೇ ಎದ್ದು ಬರಲಿ ನಿನ್ನನ್ನು ಕದಲಿಸೋದಕ್ಕಾಗೋದಿಲ್ಲ. ಕಾರಣ ದೇವರು ತನ್ನ ಮಂದಿರದಲ್ಲಿ ಇದ್ದಾನೆ. ನಾನು ಹೇಳ್ತೇನೆ, ದೇವರು ನಿನ್ನ ಒಳಗಡೆ ಇದ್ದಾನೆ. ದೇವರು ನಿನ್ನ ಒಳಗಡೆ ಇದ್ರೆ ವಿಶೇಷತೆ ಏನು? ಸಮಾಧಾನದ ಸ್ಥಿತಿ. ಎಂತ ಸ್ಥಿತಿ? ಅದನ್ನು ಸಮಾಧಾನ ಹೇಳ್ರಿ. ಎಂತ ಸ್ಥಿತಿ? ಪಕ್ಕದಲ್ಲಿರೋ ಕೇಳಂಗೆ ಗಟ್ಟಿಯಾಗಿ ಹೇಳ್ರಿ. ಎಂತ ಸ್ಥಿತಿ? ಗೊಂದಲದ ಸ್ಥಿತಿ ಅಲ್ಲ ತಾನೆ, ಜಗಳದ ಸ್ಥಿತಿ ಅಲ್ಲ ತಾನೆ, ಹೋರಾಟದ ಸ್ಥಿತಿ ಅಲ್ಲ ತಾನೆ, ಸೋಲುಗಳ ಸ್ಥಿತಿ ಅಲ್ಲ ತಾನೆ. ಯಾವ ಸ್ಥಿತಿ ನಮಗಿರೋದು? ಗಟ್ಟಿಯಾಗಿ ಹೇಳ್ರಿ. ಸೈತಾನನೇ, ನೀನು ಏನೇ ಗೊಂದಲ ನಮ್ಮಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ ನೀನು ತಂದಾಕೋದಕ್ಕೆ ಪ್ರಯತ್ನ ಮಾಡಿದ್ರು, ಆತನ ಕುಮಾರನಾದಂತ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವನಾಗಿ ಆತನ ಮಗನು ಮಗಳಾಗಿ ಮಾರ್ಪಡಿಸಲ್ಪಟ್ಟ ನಾನು ಯಾವ ಸ್ಥಿತಿಯಲ್ಲಿ ಕೂತಿದ್ದೇನೆ? ಸಮಾಧಾನದ ಸ್ಥಿತಿಯಲ್ಲಿ ಕೂತುಕೊಂಡು ನಾನು ಗಟ್ಟಿಯಾಗಿ ಹೇಳ್ತೇನೆ, ಕರ್ತನಿಗೆ ಸ್ತೋತ್ರ. ಕಾರಣ ಇನ್ನ ಜೀವಿಸುವವನು ನಾನಲ್ಲ, ಯೇಸು ನನ್ನಲ್ಲಿ ಜೀವಿಸುತ್ತಾ ಇದ್ದಾನೆ. ಬದಲಾವಣೆ 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 ತುಂಬಾ ಬದಲಾವಣೆ ತರುತ್ತೆ. ಇನ್ನೊಂದು ಸಾರಿ ಹೇಳ್ತೇನೆ, ಬದಲಾವಣೆ ತುಂಬಾ ಬದಲಾವಣೆಗಳನ್ನು ತರುತ್ತೆ. ಇವತ್ತು ನಾನು ಹೇಳ್ತೇನೆ, ದೇವರು ನಿಮ್ಮನ್ನ ಬದಲಾಯಿಸೋದಕ್ಕಾಗಿ ಇಷ್ಟಪಡ್ತಾನೆ. ಸಮಯ ಹೋಗ್ತಾ ಇರೋದ್ರಿಂದ ಆದಷ್ಟು ಬೇಗ ಪ್ರವಾದನೆ ಶಬ್ದದ ಕಡೆ ನಾನು ಹೋಗ್ಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಬೈಬಲಲ್ಲಿ ನಮಗೆ ಬಹಳ ಸಂತೋಷ ಕೊಡುವಂಥ ಒಂದು ಕಾರ್ಯ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಈಗ ದೇವರ ವಾಕ್ಯದಲ್ಲಿ ಗಿದ್ಯೋನನ್ನ ದೇವರ ಭೇಟಿ ಆಗಕ್ಕೆ ಬರ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ನ್ಯಾಯಸ್ಥಾಪಕರು 6ನೇ ಅಧ್ಯಾಯದ 8ನೇ ವಚನದಿಂದ ಓದಿಕೊಂಡು ಬಂದಾಗ, ಗಿದ್ಯೋನನ ಆತನ ದ್ರಾಕ್ಷಿಯ ಅಲೆಯ ಮಧ್ಯದಲ್ಲಿ ಅವನು ಗೋಧಿ ಬಡಿತಾ ಇದ್ದಾನೆ. ಗೋಧಿಗೂ ದ್ರಾಕ್ಷಿಗೂ ಯಾವ ಕನೆಕ್ಷನ್ ಇಲ್ಲ. ಆದ್ರೆ ಗೋಧಿ ಬಡಿಬೇಕಾದ್ರೆ ದೇವದೂತನ ಪ್ರತ್ಯಕ್ಷನಾಗಿ ಹೇಳಿದ, ಪರಾಕ್ರಮಶಾಲಿಯೇ, ದೇವರು ನಿನ್ನ ಸಂಗಡ ಇದ್ದಾನೆ. ನನ್ನ ಹಿಂದೆ ಯಾರೋ ಅಡ್ಕೊಂಡು ಕೂತಿದಾರ. ದೂತ ಹೇಳ್ದ, ನೀನೇ ಅಪ್ಪ, ನೀನೇ ಅಪ್ಪ, ಪ್ರಾರ್ಥನೆಗೆ ಆರಾಧನೆಗೆ ಬಂದಂತ ನೀನೇ ಅಪ್ಪ ಪರಾಕ್ರಮಶಾಲಿ. ಬೇರೆಯವ್ರನ್ನ ಹುಡುಕಕ್ಕೆ ಹೋಗ್ಬೇಡ. ಗಿದ್ಯೋನ ಹೇಳ್ದ, ನಾನಾ ದೇವ್ರು ನಮಗಿದ್ದಿದ್ರೆ ಇದೆಲ್ಲ ಏನಕ್ಕೆ ಆಗ್ತಾ ಇತ್ತು? ನಮ್ಮ ಪೂರ್ವ ಪಿತೃರು ಹೇಳ್ತಾ ಇದ್ರಲ್ಲ, ಅದ್ಭುತಗಳು ಈಗೆಲ್ಲದು. ಅವ್ರಿಗೆ ಅದ್ಭುತ ಆಯ್ತು, ಇವ್ರಿಗೆ ಅದ್ಭುತ ಆಯ್ತು, ಅವ್ರಿಗೆ ಬಿಡುಗಡೆ ಆಯ್ತು, ಇವ್ರಿಗೆ ಬಿಡುಗಡೆ ಆಯ್ತು, ನನ್ಗೆ ಯಾಕೆ ಆಗ್ಲಿಲ್ಲ? ಅದ್ಭುತ ನಡೀಲಿಲ್ಲ ಅಂದ್ರೂ ದ್ರಾಕ್ಷಿ ಅಲ್ಲಿಯ ಮಧ್ಯದಲ್ಲಿ ಗೋಧಿಯನ್ನು ಪಡೆಯೋದನ್ನು ನೀನು ಬಿಡಲಿಲ್ಲ. ಅದರಿಂದ ದೇವರು ಹೇಳಿದನು, ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ, ನೀನು ಪರಾಕ್ರಮಶಾಲಿ. ಇವತ್ತು ಹೇಳ್ತೇನೆ, ಬಿಡುಗಡೆ ನಡೆದಿದ್ರು, ಅದ್ಭುತ ನಡೆದಿದ್ರು, ದೇವರನ್ನ ಹುಡುಕೋದು ಕೆಲವರನ್ನ ಬಿಡಲಿಲ್ಲ. ಇವತ್ತು ನಿಮ್ಮನ್ನು ನೋಡಿಕೊಂಡು ದೇವರು ಹೇಳ್ತಾನೆ, ನೀನು ಪರಾಕ್ರಮಶಾಲಿ. ಪ್ರಶ್ನೆ ಸಾವಿರಾರು, ಉತ್ತರ ಒಂದೇ. ಏಡಿಯಾದ ನೀನು ಪರಾಕ್ರಮಶಾಲಿ. ನಿನಗ್ ನೀನು ಅನಿಸ್ಬೋದು ನೀನು ಏಡಿ ಅಂತ, ನಿನಗ್ ನೀನು ಅನಿಸ್ಬೋದು ನೀನು ಬಲಹೀನನಂತ, ನಿನಗೆ ಅನಿಸ್ಬೋದು ನೀನು ಯಾವುದಕ್ಕೂ ಕೆಲಸಕ್ಕೆ ಬಾರ್ದವನಂತ. ಆದ್ರೆ ನಿನ್ನನ್ನು ದೇವರು ನೋಡ್ಬೇಕಾದ್ರೆ ದೇವ್ರು ಹೇಳ್ತಾನೆ, ನೀನು ಒಬ್ಬನೇ ಅಂತ ಕಾಣ್ತಾ ಇದೆಯಾ, ಆದ್ರೆ ನಾನು ನಿನ್ನ ಕುರಿತಾಗಿ ಒಬ್ಬನಾಗಿ ನಾನು ನೋಡ್ತಾ ಇಲ್ಲ, ನಿನ್ನನ್ನು ದೇಶಕ್ಕೆ ಒಬ್ಬ ರಕ್ಷಕನಾಗಿ ನಾನು ನೋಡ್ತಾ ಇದ್ದೇನೆ. ಅನೇಕರಿಗೆ ಬಿಡುಗಡೆಯನ್ನು ಕೊಡುವವನು, ಅನೇಕರಿಗೆ ಆಶೀರ್ವಾದವನ್ನು ತರುವವನು, ಅನೇಕರಿಗೆ ಸಂತೋಷವನ್ನು ಕೊಡುವವನು, ಅನೇಕರಿಗೆ ಮುಗುಳ್ನಗೆಯನ್ನು ಉಂಟು ಮಾಡುವ ಗಿದ್ಯೋನನ ಹಾಗೆ ಪರಾಕ್ರಮಶಾಲಿಯಾಗಿ ನಾನು ನಿನ್ನನ್ನು ನೋಡ್ತಾ ಇದ್ದೀನಿ. ಇವತ್ತು ನಾನು ಹೇಳ್ತೇನೆ, ಲೋಕ ನಿನ್ನ ಕುರಿತಾಗಿ, ನಿನ್ನನ್ನೇ ನೀನು ಕುರಿತಾಗಿ ಏನೇ ಕೀಳರ ಮೇಲೆ ಭಾವಿಸಿಕೊಂಡ್ರು, ದೇವರು ನಿನ್ನನ್ನು ನೋಡಬೇಕಾದ್ರೆ ಆತನು ಸಾಧಾರಣವಾಗಿ ನೋಡ್ತಾ ಇಲ್ಲ. ದೇವರು ನಿನ್ನನ್ನು ನೋಡಬೇಕಾದ್ರೆ ಪರಾಕ್ರಮಶಾಲಿಯಾಗಿ ದೇವರು ನೋಡ್ತಾ ಇದ್ದಾನೆ.
ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಏನು? ಅಪ್ಪ ಇದ್ದಾರ, ಅಣ್ಣಂದ್ರಿದ್ದಾರ, ಊರಿನ ಜನ ಇದ್ದಾರ? ಇಲ್ಲ. ಒಂದೇ ಒಂದು ಸಪೋರ್ಟ್, ಅವನು ಕಾಣುವ ಹಾಗೆ ನೀನು ಮಾರ್ಪಡು ಸಾಕು. ಅವನು ನಿನ್ನ ಕುರಿತಾಗಿ ಏನು ಹೇಳ್ತಾನೋ ಅದೇ ಅಂತ ನೀನು ನಂಬು. ನೀನು ಆಶೀರ್ವದಿಸಲ್ಪಟ್ಟವನ ಅಂತ ಆತನ ಹೇಳಿದ್ರೆ, ಲೋಕದವರು ತಂದೆ ತಾಯಿಗಳು ನೀನು ದೌರ್ಭಾಗ್ಯನ ಶಾಪಗ್ರಸ್ತನ ಅಂತ ಹೇಳಿದ್ರೆ ಅದನ್ನ ತೆಗೆದು ಪಕ್ಕಕ್ಕೆ ಯಾಕೆ ಹೇಳು? ಊರು ಏನ್ ಬೇಕಾದ್ರೂ ಹೇಳಿ, ಅಪ್ಪ ಹೇಳ್ತಾ ಇದ್ದಾನೆ, ತಂದೆ ಹೇಳ್ತಾ ಇದ್ದಾನೆ, ಯೇಸು ಹೇಳ್ತಾ ಇದ್ದಾನೆ, ನಾನು ಆಶೀರ್ವದಿಸಲ್ಪಟ್ಟವನು. ಹೌದು, ನಾನು ಆಶೀರ್ವದಿಸಲ್ಪಟ್ಟವನೇ. ಲೋಕ ಹೇಳುತ್ತೆ ನೀನು ರೋಗಿ, ಆದ್ರೆ ದೇವರು ಹೇಳ್ತಾನೆ ನನ್ನ ಬಾಸುಂಡೆಗಳಿಂದ ನಿನಗೆ ಸೌಖ್ಯ ಆಗಿದೆ. ನೀನು ಹೇಳು, ಹೌದು ನಾನು ನಂಬುತ್ತೇನೆ, ಆತನ ಬಾಸುಂಡೆಗಳಿಂದ ನನಗೆ ಸೌಖ್ಯ ಆಗಿದೆ. ನೀನು ಯಾವಾಗ ನೀನು ನಂಬಲಿಕ್ಕಾಗಿ ಪ್ರಾರಂಭಿಸ್ತೀಯೋ, ದೇವರು ನಿನ್ನನ್ನು ಏನಾಗಿ ಕಂಡಿದ್ದಾನೋ ದೇವರು ನಿನ್ನನ್ನು ರೂಪಿಸ್ಲಿಕ್ಕಾಗಿ ಪ್ರಾರಂಭಿಸ್ತಾನೆ. ಬದಲಾವಣೆ ಆಗ್ಬೇಕಾದ್ರೆ 3 ಕಾರ್ಯ ಇರಬೇಕು. ಎಷ್ಟು ಕಾರ್ಯ? ಒಂದನೇದಾಗಿ ಬದಲಾವಣೆ ಆಗಕ್ಕೆ ಮನಸ್ಸಿರ್ಬೇಕು. ಬದಲಾವಣೆ ಆಗಕ್ಕೆ ಏನಿರಬೇಕು? ಎರಡನೇದಾಗಿ ಬದಲಾವಣೆ ಆಗಕ್ಕೆ ಸಿದ್ಧತೆ ಇರಬೇಕು. ಏನಿರಬೇಕು ಬದಲಾವಣೆ ಆಗೋದಕ್ಕೆ? ಮೂರನೇದಾಗಿ ಬದಲಾವಣೆ ಆಗೋದಕ್ಕೆ ನಾನು ಬದಲಾವಣೆ ಆಗ್ತೀನಿ ಅಂತ ನಂಬಿಕೆ ನಿನಗಿರಬೇಕು. ಅಷ್ಟೇ, ನಮ್ಮ ತಾತ ಹಂಗೆ, ನಮ್ಮ ಅಪ್ಪ ಹಿಂಗೆ, ನಾನು ಹಂಗೆ, ನಿಮ್ಮ ಮಕ್ಕಳು ಹಂಗೆ. ನಮ್ಮಪ್ಪ ಪ್ರೇಯರ್ ಮಾಡಲಿಲ್ಲ, ನಮ್ಮಮ್ಮ ಪ್ರೇಯರ್ ಮಾಡಲ್ಲ, ನಾನು ಮಾಡಲ್ಲ, ನನ್ನ ಮಕ್ಕಳು ಮಾಡಲ್ಲ. ಅಯ್ಯ ಸ್ವಲ್ಪ ಬದಲಾವಣೆ ಆಗಯ್ಯ. ಬದಲಾವಣೆ ಆಗೋದಕ್ಕೆ ಮನಸ್ಸು ಬೇಕು. ಯೇಸು ಸ್ವಾಮಿ ನನ್ನ ಶಿಲುಬೆ ಹೊರೋದಕ್ಕೆ ಎಷ್ಟು ಕಾಣಿಕೆ ಕೊಡ್ತೀರಾ ಅಂತೆಲ್ಲ ಕೇಳಿದ್ದು. ಯೇಸು ಸ್ವಾಮಿ ನನ್ನ ಶಿಲುಬೆ ಹೊರಬೇಕಾದ್ರೆ ಫಸ್ಟ್ ಮನಸ್ಸಿರ್ಬೇಕು. ಯೇಸು ಸ್ವಾಮಿ ಹೇಳಿದ್ರೆ ನನ್ನ ಶಿಲುಬೆ ಹೊರೋದಕ್ಕೆ ನಿಮ್ಗೆ ಏನಿರ್ಬೇಕು? ಮನಸ್ಸಿದ್ರೆ ನಿನ್ನನ್ನೇ ಫಸ್ಟ್ ನಿರಾಕರಿಸಾದ್ರ ಅರ್ಥ. ಹಳೆ ಲೈಫ್ ಸ್ಟೈಲನ್ನು ಬಿಟ್ಟು ಹೊಸ ಲೈಫ್ ಸ್ಟೈಲನ್ನು ಅಡಾಪ್ಟ್ ಮಾಡೋದಕ್ಕೆ ನೀನು ಸಿದ್ಧನಾಗೋ ಮನಸ್ಸಿದ್ರೆ ನೀನು ಶಿಲುಬೆಯನ್ನು ಹೊತ್ತುಕೊಂಡು ದಿನ ಒಂದನ್ನು ಹಿಂಬಾಲಿಸು. ಹಾಗಾದ್ರೆ ಮನಸ್ಸಿಲ್ಲದೆ ನೀನು ಬದಲಾವಣೆ ಆಗೋದಿಲ್ಲ. ನಾನು 10 ವರ್ಷದಿಂದ ಕೈ ತಟ್ಟಲ್ಲ, ಇವಾಗಲೂ ಕೈ ತಟ್ಟಲ್ಲ ಅಂದರೆ ನಿನಗೆ ಮನಸ್ಸಿಲ್ಲ. 10 ವರ್ಷದಿಂದ ಅನ್ಯ ಭಾಷೆ ಮಾತಾಡಲ್ಲ, ಈಗಲೂ ಮಾತಾಡಲ್ಲ, ನಿಂಗೆ ಮನಸ್ಸಿಲ್ಲ. 10 ವರ್ಷದಿಂದ ಸೇವೆಗೆ ಬಂದಿಲ್ಲ, ಈಗ ಬರ್ತೀನಿ ಬರಲ್ಲ ಅಂದರೆ ನಿಂಗೆ ಮನಸ್ಸಿಲ್ಲ. ಮನಸ್ಸಿಲ್ಲದೆ ಹೋದರೆ ಯಾರು ಬದಲುವಂತ ಮಾಡಿ ನಿನಗೆ ಮನಸ್ಸು ಬದಲಾಯಿಸೋಕ್ಕಾಗಲ್ಲ. ಕಾರಣ ಇದು ಮತಾಂತರದ ಮಾರ್ಗ ಅಲ್ಲಯ್ಯ, ಇದು ಸತ್ಯದ ಮಾರ್ಗ. ಮನಸ್ಸಿದ್ರೆ ಮಾತ್ರನೇ ನೀನು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಸೇವೆ ಮಾಡು ಅಂತ ನಿನಗೆ ಹೇಳ್ಬೋದು, ಆದರೆ ಸೇವೆ ಮಾಡಕ್ಕೆ ನಿನ್ಗೆ ಮನಸ್ಸಿಲ್ಲದ್ರೆ ಒತ್ತಾಯ ಮಾಡಿ ಮಾಡ್ಸೋಕ್ಕಾಗಲ್ಲ. ಕೆಲವರಿಗೆ ಸ್ತೋತ್ರ ಹೇಳಕ್ಕೆ ಆಗ್ತಾ ಇಲ್ಲ, ಕಾರಣ ಸ್ತೋತ್ರ ಹೇಳ್ತೀನಿ ಅಂತ ನಿಮಗೆ ಮನಸ್ಸೇ ಇಲ್ಲ, ಆದ್ರಿಂದ ನೀವು ಸ್ತೋತ್ರನೇ ಹೇಳಲ್ಲ. ಮನಸ್ಸಿದ್ರೆ ತಾನೇ ಸ್ತೋತ್ರ ಹೇಳೋದು, ಮನಸ್ಸಿದ್ರೆ ತಾನೇ ಬೈಬಲ್ ತರೋದು, ಮನಸ್ಸಿದ್ರೆ ತಾನೇ ಚಪ್ಪಾಳೆ ತಟ್ಟೋದು, ಮನಸ್ಸಿದ್ರೆ ತಾನೇ ದಶಾಂಶ ಕೊಡೋದು, ಮನಸ್ಸಿದ್ರೆ ತಾನೇ ಟೈಮ್ ಕರೆಕ್ಟಾಗಿ ಚರ್ಚಿಗೆ ಬರೋದು. ಸಾಕಣ, ಇನ್ನ ಡೀಪರ್ ಹೋದ್ರೆ ಮನಸ್ಸಿಲ್ಲ, ಬದಲಾವಣೆ ಆಗಲ್ಲ. ನಾನು ಮುಂಜಾನೆ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ತಾನೇ ಎದ್ದೋಳೋದು. ಈ ವರ್ಷ ಮುಗಿಯೋದ್ರೊಳಗಾಗಿ 2 ಸಾರಿ ಆದ್ರೂ ಬೈಬಲ್ ಓದಿ ಮುಗಿಸ್ತೀನಿ ಅಂತ ಮನಸ್ಸು ಮಾಡಿದ್ರೆ ತಾನೇ ಓದೋದು. ಈ ವರ್ಷ ನಾನು ಏರಿಯಾ ಮೀಟಿಂಗ್ ಹೋಗ್ತೀನಿ ಅಂತ ಮನಸ್ಸು ಮಾಡಿದ್ರೆ ತಾನೇ ಬರೋದು. ಯಾಕೋ ಪಾಸ್ಟ್ ನಮ್ಮನ್ನೇ ಹಾಕೊಂಡು ಚುಸ್ತಾ ಇದ್ರೆ ಅಂತ. ಹೌದು, ಮನಸ್ಸಿಲ್ದಿರೋ ನಿನ್ನನ್ನೇ ನೋಡ್ಕೊಂಡು ಚುಸ್ತಾ ಇರೋದು. ಈ ವರ್ಷ ಮನಸ್ಸು ಮಾಡಿ ಬದಲಾವಣೆ ಆಗು. ಮನಸ್ಸು ಇರಬೇಕು ಬದಲಾವಣೆ ಆಗಕ್ಕೆ.
ಪರಿಶುದ್ಧನಾಗಿ ಜೀವಿಸ್ತೀನಂತ ಮನಸ್ಸು ಮಾಡು. ಇನ್ಮೇಲೆ ಸುಳ್ಳು ಹೇಳೋದಿಲ್ಲ ಅಂತ ಮನಸ್ಸು ಮಾಡು. ಇನ್ಮೇಲೆ ಚಾಡಿ ಹೇಳಲ್ಲ ಅಂತ ಮನಸ್ಸು ಮಾಡು. ಇನ್ಮೇಲೆ ಫಿಲಿಂ ನೋಡಲ್ಲ ಅಂತ ಮನಸ್ಸು ಮಾಡು. ಇನ್ಮೇಲೆ ಸುಳ್ಳು ಹೇಳಲ್ಲ ಅಂತ ಮನಸ್ಸು ಮಾಡು. ಇನ್ಮೇಲೆ ಕೆಟ್ಟವರ ನಡತೆ ಮಾಡೋದಿಲ್ಲ ಅಂತ ಮನಸ್ಸು ಮಾಡು. ಮನಸ್ಸು ಮಾಡು, ನೀನು ಬದಲಾವಣೆ ಆಗ್ತಿ. ಮನಸ್ಸು ಮಾಡಲ್ಲ. ಮನಸ್ಸು ಮಾಡದೆ ಇದ್ರೆ ಸಿದ್ಧನಾಗಲ್ಲ. ಅಂಕಲ್ ಯಾವಾಗಲೂ ಹೇಳ್ತಾರೆ, ನಿದ್ದೆ ಮಾಡೋ ಅನ್ಬೇಕಾದ್ರೆ ಹಿಂಗೆ ತಟ್ಟೆ ಎಬ್ಬರಿಸಿದ ತಕ್ಷಣ ಅಂತ ಎದ್ದು ಹೇಳ್ತಾನೆ. ಈ ನಿದ್ದೆ ಮಾಡೋ ಅಂತಾರ ನಾಟಕ ಮಾಡ್ತಾನಲ್ಲ, ಅವನು ಎಷ್ಟೇ ತಟ್ಟಿದ್ರು ಕಾರಣ ನಾಟಕ. ಅದು ಎದ್ದಿದ್ದಾನೆ ಗೊತ್ತು, ಚರ್ಚಿಗೆ ಬಂದರೆ ಆಶೀರ್ವಾದ ಅಂತ ಗೊತ್ತು, ಆದ್ರೆ ನಾಟಕ. ಬೈಬಲ್ ಓದ್ರೆ ಉದ್ಧಾರ ಆಗ್ತೀನಿ ಅಂತ ಗೊತ್ತು, ಆದ್ರೂ ನಾಟಕ. ಯಾರು ಸ್ತೋತ್ರ ಹೇಳುದು? ಇಲ್ಲಿ ಯಾರು ಚಲನಚಿತ್ರ ನಟರು ನಟಿಯರು ಇಲ್ಲದೆ ಇರೋದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇಲ್ಲೆಲ್ಲ ದೇವರ ಮಕ್ಕಳು ಇರೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇವತ್ತು ಬದಲಾವಣೆ ಆಗಬೇಕು. ಬದಲಾವಣೆ ಆಗೋದಕ್ಕೆ ಬೇಕಾಗಿರೋದು ಮನಸ್ಸು. ನಾನು ಹಿಂಗೆ ಅಂತ ಹೇಳಿದ್ರೆ ದೇವ್ರು ಹೇಳ್ತಾರೆ, ನೀನು ಹಂಗೆ ನಾನು ಹಿಂಗೆ. ನೀನು ಬದಲಾವಣೆ ಆಗಲ್ಲ ಅಂದ್ರೆ ನಾನು ನಿನಗೆ ಬದಲಾವಣೆವರೆಗೂ ಆಗೋವರೆಗೂ ಏನು ಕೊಡಲ್ಲ. ಸ್ತೋತ್ರ ಹೇಳೋದೇ ಇದ್ದ. ನೀನು ದೇವ್ರಿಗೆ ಹೇಳ್ತೀಯ, ಫಸ್ಟು ನೀನು ನನಗೆ ಕೊಡೋದೆಲ್ಲ ಕೂಡ ಆಮೇಲೆ ಬದಲಾಯಿಸ್ತೀನಿ. ದೇವ್ರು ಹೇಳ್ತೀನಿ, ಫಸ್ಟು ಬದಲಾಯಿಸಿ ಕೊಡೋದೆಲ್ಲ ಆಮೇಲೆ ಕೊಡ್ತೀನಿ. ದೇವರೇ ನಾನು ಚರ್ಚಿಗೆ ಬರಬೇಕಾ? ಫಸ್ಟ್ ಇದು. ದೇವ್ರು ಹೇಳ್ತಾನೆ, ಚರ್ಚಿಗೆ ಬರೋಕ್ಕಿಂತ ಮುಂಚೆ ಬದಲಾವಣೆ ಆಗ್ಬಾ. ನೀನು ಬದಲಾಗಯ್ಯ. ದೇವರು ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ವರ್ಷಗಳು ಬೇಕಾಗಿಲ್ಲ. ದೇವರು ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ಕ್ಷಣ ಮಾತ್ರಗಳು ಸಾಕು. ನೀನು ಪರಿಪೂರ್ಣವಾಗಿ ಬದಲಾಗತಕ್ಕಂಥ ಮನಸ್ಸು ನಿನ್ನಲ್ಲಿ ಉಂಟಾದ್ರೆ ದೇವರು ನಿನ್ನ ಜೀವನದಲ್ಲಿ ಎಂಥ ಆಶೀರ್ವಾದಗಳು ವರ್ಷಗಳಿಂದ ತಡೆದು ನಿಲ್ಲಿಸಲ್ಪಟ್ಟಿರಲಿ, ಕ್ಷಣ ಮಾತ್ರದಲ್ಲಿ ಅದರ ಬಾಗಿಲನ್ನು ದೇವರು ತೆರೆದು ಬಿಡುತ್ತಾನೆ. ಕಾರಣ, ನನ್ನ ದೇವರು ಬದಲಾದವರನ್ನ ಕಂಡು ಸಂತೋಷ ಪಡುವ ದೇವರು ಮಾತ್ರ ಅಲ್ಲ, ಅವರನ್ನ ಕೈಗಳಲ್ಲಿ ತೆಗೆದುಕೊಂಡು ಉಪಯೋಗಿಸುವ ದೇವರು. ಮೊದಲೇನಿರ್ಬೇಕು? ಗಟ್ಟಿಯಾಗಿ ಹೇಳ್ರಿ, ಮೊದಲೇನಿರ್ಬೇಕು? ಪಕ್ಕದಲ್ಲಿರೋ ಕೈ ಕೊಟ್ಟಿಲ್ರಿ, ಈ ವರ್ಷ ಮನಸ್ಸು ಮಾಡೋಣ ಬದಲಾವಣೆ ಆಗಕ್ಕದ. ಎರಡನೇದಾಗಿ ನಾನು ಹೇಳಿದೆ, ಬದಲಾವಣೆ ಆಗ್ತೀನಿ ಅಂತ ನಂಬಿಕೆ ಇರಬೇಕು. ನಾನು ಬದಲಾವಣೆ ಆಗ್ತೀನಿ ಅಂತ ನನಗೆ ಫಸ್ಟ್ ನಂಬಿಕೆ ಇರಬೇಕು. ಅಷ್ಟೇ. ಆ ರಾಧಮ್ಮ ಬೇಕಾದ್ರೆ ಬದಲಾವಣೆ ಆಗ್ಬೋದು, ನಾನಾಗಲ್ಲಪ್ಪ. ಅಯ್ಯೋ, ರಾಧಮ್ಮ ಇದ್ರೆ ಕ್ಷಮಿಸ್ಬಿಡ್ರಿ, ಸುಮ್ಮನೆ. ಅವ್ರು ಬೇಕಾದ್ರೆ ಬದಲಾವಣೆ ಆಗ್ಬೋದು, ನನ್ನ ಕೈಯಲ್ಲಿ ಆಗಲ್ಲ. ನಿನ್ನ ಒಳಗಡೆ ನಂಬಿಕೆ ಇರಬೇಕು. ನಾನು ಕೇಳ್ತೀನಿ, ನಿನಗೆ ನಂಬಿಕೆ ಇದೆಯಾ? ನಾನು ದರಿದ್ರತನದಿಂದ ಐಶ್ವರ್ಯದ ಕಡೆ ಬದಲಾವಣೆ ಆಗ್ತೇನೆ. ನನ್ನ ಪಾಪದಿಂದ ನೀತಿವಂತದ ಕಡೆ ನನ್ನ ಬದಲಾವಣೆ ಆಗ್ತೇನೆ. ನನ್ನ ಶಾಪದಿಂದ ಆಶೀರ್ವಾದದ ಕಡೆ ನನ್ನ ಬದಲಾವಣೆ ಆಗ್ತೇನೆ. ನಾನು ಅಲ್ಲಿ ಏನು ಇಲ್ಲದಿರುವ ಮಂಡಲದಿಂದ ಸೇವೆ ಮಾಡುವ ಮಂಡಲಕ್ಕೆ ಬದಲಾಗ್ತೇನೆ. ನನ್ನ ಅವಿದ್ಯತ್ವದ ಮಂಡಲದಿಂದ ವಿದ್ಯತ್ವದ ಮಂಡಲಕ್ಕೆ ಬದಲಾಗುತ್ತೇನೆ. ನನ್ನ ಅಶುದ್ಧತೆಯ ಮಂಡಲದಿಂದ ಪರಿಶುದ್ಧತೆಯ ಮಂಡಲದ ಕಡೆ ನಾನು ಬದಲಾವಣೆ ಆಗ್ತೇನೆ. ನನ್ನ ಅಹಂಕಾರದ ಮಂಡಲದಿಂದ ತಾಳ್ಮೆ ಮಂಡಲಕ್ಕೆ ನಾನು ಬದಲಾಗ್ತೇನೆ ಎಂದು ಬದಲಾವಣೆ ಆಗ್ತೀನಿ 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 ಎಂದು ನಿನ್ನ ಕುರಿತಾಗಿ ನಿನಗೆ ನಂಬಿಕೆ ಇರಬೇಕು. ವಾಗ್ದಾನ ಇದೆ, ದೇವರಿದ್ದಾನೆ, ಬದಲಾವಣೆ ಆಗಕ್ಕೆ ಮನಸ್ಸಿದೆ. ಬದಲಾವಣೆ ಆಗ್ತೀನಿ ಅಂತ ನಂಬಿಕೆ ಇರಬೇಕು. ಒಂದು ಕಬ್ಬಿಣವನ್ನ ಕಮ್ಮಾರನ ಕೈಯಲ್ಲಿ ಕೊಡ್ರಿ, ಒಂದು ಮಣ್ಣು ಜೇಡಿ ಮಣ್ಣನ ಕುಂಬಾರನ ಕೈಯಲ್ಲಿ ಕೊಡ್ರಿ. ಅವರ ಕೈಯಲ್ಲಿ ಕೊಟ್ಟಾಗ ಮಣ್ಣು ಹೇಳುತ್ತೆ, ನನ್ನನ್ನು ಬದಲಾಯಿಸು. ಕುಂಬಾರನ ಹೇಳ್ತಾನೆ, ಸುಮ್ಮನೆ ಇರು, ಸ್ವಲ್ಪ ಸಮಯ ಆದಮೇಲೆ ನಿನಗೆ ಗೊತ್ತಾಗುತ್ತೆ
ನೀನು ಯಾರಾಗಿದೀಯ ಅಂತ. ಕಮ್ಮಾರನ ಕೈಲಿ ಕೊಟ್ಟ ಕಂಬಣ ಅದನ್ನು ಕೊಟ್ಟು ಹೇಳ್ರಿ, ನನ್ನನ್ನು ಏನಾಗಿ ನೀನು ಮಾಡ್ತೀಯೋ, ಸುಮ್ಮನೆ ಇರೋ ಸ್ವಲ್ಪ ಹೊತ್ತು, ನಾನು ನಿನ್ನನ್ನು ಏನು ಮಾಡ್ತೀನಿ ಅಂತ ನೋಡು. ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲಿಗೆ ಒಂದು ಕಬ್ಬಣವನ್ನು ಒಂದು ದೊಡ್ಡ ಆಯುಧವಾಗಿ ಆತನ ಮಾರ್ಪಡಿಸ್ತಾನೆ. ಯಾಕೆ ಅಂತಂದರೆ, ನಾನು ಬದಲಾಗ್ತೀನಿ ಅಂತ ನಂಬಿಕೆ ಉಳ್ಳವನು, ಅವನು ತನ್ನ ಜೀವಿತದಲ್ಲಿ ಯೋಚನೆ ಮಾಡೋಕ್ಕಾಗದಿರೋ ರೀತಿಯಲ್ಲಿ ದೇವರವನನ್ನು ಬದಲಾಯಿಸಿ ಬಿಡುತ್ತಾನೆ. ಬದಲಾವಣೆ ಆಗ್ತೀನಿ ಅಂತ ನಿನಗೆ ನಂಬಿಕೆ ಇರಬೇಕು. ನಿನ್ನ ಕುಟುಂಬ ಬದಲಾವಣೆ ಆಗುತ್ತೆ ಅಂತ ನಿನಗೆ ನಂಬಿಕೆ ಇರಬೇಕು. ನಿನ್ನ ಮಕ್ಕಳು ಬದಲಾವಣೆ ಆಗ್ತಾರೆ ಅಂತ ನಿನಗೆ ನಂಬಿಕೆ ಇರಬೇಕು. ನಿನ್ನ ಶರೀರದ ಸ್ಥಿತಿಗಳು ಬದಲಾವಣೆ ಆಗುತ್ತೆ ಅಂತ ನಿನಗೆ ನಂಬಿಕೆ ಇರಬೇಕು. ರಕ್ತ ಕುಸುಮದ ರೋಗಿ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಳು, ನಾನು ಆತನ ವಸ್ತ್ರದ ತುದಿಯನ್ನು ಮುಟ್ಟಿದ್ರೆ ನನ್ನ ಗುಣವಾಗುತ್ತೆ. ಮನಸ್ಸು ಮಾಡಿದ್ಲು, ಆಕೆ ನಂಬದ್ಲು, ಮುಟ್ಟಿದ್ರೆ ಗುಣವಾಗುತ್ತೆ. ಆಗ್ಬಹುದು ಅಲ್ಲ, ಆಗುತ್ತೆಯಾ? ಮುಟ್ಟದ ಮೇಲಲ್ಲ ಈ ಪದ ಹೇಳಿದ್ದು. ಯೇಸು ಸ್ವಾಮಿನ ನೋಡೋದಕ್ಕಿಂತ ಮುಂಚೆನೆ ಯಾಕೆ ಹೇಳಿದ್ಲು, ಆತನ ಮುಟ್ಟಿದ್ರೆ ನನ್ನ ಗುಣವಾಗುತ್ತೇನೆ. ಆಯ್ತು, ಅದ್ಭುತ. ಆ ನಂಬಿಕೆ ಏನ್ ಮಾಡ್ತಾ ಆಕೆನ ಸಿದ್ಧಪಡಿಸಿತು. ಎಲ್ಲಿ ಸಿದ್ಧಪಡಿಸ್ತು? ಯೇಸು ಸ್ವಾಮಿ ಬರೋವರೆಗೂ, ಯೇಸು ಸ್ವಾಮಿಯನ್ನು ಮುಟ್ಟೋವರೆಗೂ ಆ ನಂಬಿಕೆ ಆಕೆಯನ್ನು ಕೊಂಡೊಯ್ತು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಬದಲಾಗೋದಕ್ಕೆ ಮನಸ್ಸುಳ್ಳವನು, ಬದಲಾಗ್ತೀನಿ ಅಂತ ನಂಬಿಕೆ ಹೇಳೋನು ಸಿದ್ಧನಾಗಿರ್ಬೇಕು. ಈ ಸಿದ್ಧತೆಯ ಮಾರ್ಗ ಬಂದಾಗಲೇ ಸ್ವಲ್ಪ ಕಷ್ಟ. ಸದ್ಭಕ್ತಂದು ಎನಿಸಿಕೊಳ್ಳೋದಕ್ಕೆ ಮನಸ್ಸು ಮಾಡೋ ಪ್ರತಿಯೊಬ್ಬನು ಹಿಂಸೆಗೆ ಒಳಗಾಗ್ತಾನೆ. ನೀನು ಸುಳ್ಳು ಹೇಳ್ಕೊಂಡು ನಡೀತಾರೋ ಯಾರಿಗೂ ತೊಂದರೆ ಇಲ್ಲ. ಇವತ್ತಿಂದ ನಾನು ಸುಳ್ಳು ಹೇಳಲ್ಲ, ಸತ್ಯ ಹೇಳ್ತೀನಿ ಅಂತ ಹೇಳಿದಾಗ ನೀನು ಸುಳ್ಳು ಹೇಳಂಗೆ ಮಾಡೋಕ್ಕೆ ಕೆಲವರು ಎದ್ದೊಳ್ತಾರೆ. ಇನ್ಮೇಲೆ ನಾನು ಜಗಳ ಮಾಡಲ್ಲ ಅಂತ, ನಾನು ಬದಲಾಗ್ತೀನಿ ಅಂತ ಯಾವಾಗ ತೀರ್ಮಾನ ತಗೊಳ್ತೀಯೋ ಅದುವರೆಗೂ ಇಲ್ಲದೆ ಇರೋರು ಜಗಳ ಮಾಡಂಗೆ ನಿನ್ನನ್ನು ಉತ್ಸಾಹಕರವಾಗಿ ಪ್ರೋತ್ಸಾಹಿಸಿ ಜಗಳ ಮಾಡೋ ಸ್ಥಿತಿಯಲ್ಲಿ ನಿನ್ನ ತಂದಿಡ್ತಾರೆ. ಇನ್ಮೇಲೆ ನಾನು ಕೆಟ್ಟ ಮಾತು ಆಡಬಾರ್ದು ಅಂತ ಯಾವಾಗ ತೀರ್ಮಾನ ತೆಗೆದುಕೊಳ್ತೀಯ ಅದುವರೆಗೂ ಶಾಂತವಾಗಿದ್ದಂಥ ಹೆಂಡ್ತಿಗೆ ದಿಢೀರಂತ ರೇಗ್ಬಿಡ್ತಾಳೆ. ಯಾರು ಸ್ತೋತ್ರ ಹೇಳದ ಕಾರಣ, ನೀನು ಯಾವಾಗ ಸಿದ್ಧನಾಗ್ತೀಯೋ ಆಟಂಕದ ಕಲ್ಲುಗಳು ಹೆಚ್ಚು. ಯಾವಾಗ ಇನ್ನು ಮುಂದೆ ನಾನು ಸೇವೆ ಮಾಡಬೇಕು ಅಂತ ಯಾವಾಗ ಎಲ್ಲವನ್ನ ತ್ಯಜಿಸಿ ಸೇವೆಗೆ ಬರ್ತೀಯೋ ಅದುವರೆಗೂ ಅಣ್ಣ ಅಂತಿದ್ದವರು ಮುಖದಲ್ಲಿ ನಗನಗುತ್ತಾ ಹಿಂದೆ ಚುಚ್ಚಿಬಿಟ್ಟಿರ್ತಾರೆ. ಈ ಸೇವೆಗೆ ಬರೋಕ್ಕಿಂತ ಮುಂಚೆನೇ ಚೆನ್ನಾಗಿದೆ, ಬಂದಮೇಲೆ ಅಣ್ಣ ಅಂದವರೆಲ್ಲ ಚುಸ್ತಾ ಇದ್ದಾರಲ್ಲಪ್ಪ. ಬದಲಾವಣೆ ಆಗೋದಕ್ಕೆ ಹೋದಾಗ ಸಿದ್ಧತೆಯ ಕ್ರಮದಲ್ಲಿ ಸ್ವಲ್ಪ ಪ್ರತಿಕೂಲ ಇರುತ್ತೆ. ಪ್ರತಿಕೂಲ ಬಂದಾಗ ನಾವು ಹೇಳ್ತೀವಿ, ಯಾಕಂತ ಬದಲಾವಣೆ ಆಗಕ್ಕೆ ಹೋದ್ನ, ಹಿಂದಿನ ಜೀವನನೇ ಸಾಕು. ಕೆಲವ್ರು ಏನು ಮಾಡ್ತಾರೆ, ಮುಂದೆ ಇಟ್ಟ ಹೆಜ್ಜೆನ. ಆದರೆ ಇನ್ನ ಕೆಲವರು ಹೇಳ್ತಾರೆ, ಸಿದ್ಧಮಾಗ್ತೀನಿ, ಸಿದ್ಧತೆಗೋಸ್ಕರ ಬಂದಿದ್ದೇನೆ, ಎದ್ದು ಬರೋದೆಲ್ಲ ಎದ್ದು ಬರಲಿ, ನನ್ನನ್ನು ಏನಾಗಿ ರೂಪಿಸೋದಕ್ಕಾಗಿ ದೇವರು ಕಂಡಿದ್ದಾನೋ ಆ ತೀರ್ಮಾನದಿಂದ ನಾನು ಹಿಂಜರಿದು ಹೋಗೋದಿಲ್ಲ, ಆ ತೀರ್ಮಾನದಲ್ಲೇ ದೃಢವಾಗಿ ನಾನು ನಿಲ್ತೇನೆ ಎಂದು ಅವರು ಬೆಂಕಿಗಳ ಮಧ್ಯದಲ್ಲಿ ಅವರು ಬದಲಾವಣೆ ಆಗೋದಕ್ಕಾಗಿ ಅವರು ರೂಪಿಸಲ್ಪಡ್ತಾರೆ. ಅನೇಕರು ಈ ಹಂತದಲ್ಲೇ ಮುಂದಕ್ಕೆ ಹೋಗ್ಬೇಕಾ ಹಿಂದಕ್ಕೆ ಹೋಗ್ಬೇಕಾ ಅನ್ನೋ ಡಿಸಿಷನ್ ಉಂಟಾಗೋದು ಈ ಸಿದ್ಧತೆಯ ಮಂಡಲ. ಈ ಸಿದ್ಧತೆಯ ಮಂಡಲ ಬಂದಾಗ ಕೆಲವರು ಸಿದ್ಧ ಮಾಡೋದಕ್ಕಾಗಿ ಪ್ರಾರಂಭಿಸಿದಾಗ ಕಟ್ಟಲ್ಪಡ್ತಾರೆ, ನಿಂದಿಸಲ್ಪಡ್ತಾರೆ, ಅವಮಾನಿಸಲ್ಪಡ್ತಾರೆ, ನಿರಾಕರಿಸಲ್ಪಡ್ತಾರೆ, ಸ್ವಜನರಿಂದ ವಿರೋಧಗಳನ್ನು ಅನುಭವಿಸ್ತಾರೆ. ಕೆಲವರು ಹೇಳ್ತಾರೆ, ಆದರೆ ಇನ್ನ ಕೆಲವರು ಹೇಳ್ತಾರೆ, ಸಿದ್ಧನಾಗಿ ಬಂದಿದ್ದೀನಿ, ಇವತ್ತು ನಾನು ಈ ವರ್ಷ ನಾನು ಹೇಳ್ತೀನಿ, ಅಣ್ಣ ಅಪ್ಪ
ಏನೇ ಬಂದ್ರು ಮುಂದೆ ಇಟ್ಟ ಹೆಜ್ಜೆ ಹಿಂದಕ್ಕೆ ಹೋಗಬೇಡ. ಇವತ್ತು ನೀನು ಸಿದ್ಧನಾಗುವುದಕ್ಕಾಗಿ, ಬದಲಾವಣೆ ಆಗೋದಕ್ಕಾಗಿ, ನೀನು ಕರೆಯಲ್ಪಟ್ಟವನಾಗಿ ಬದಲಾವಣೆ ಆಗೋದಕ್ಕಾಗಿ ಸಿದ್ಧನಾಗಿರುವಂತ ನೀನು ಏನೇ ನಿನ್ನ ಜೀವನದಲ್ಲಿ ಬಂದ್ರು ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ಇಡೋದಕ್ಕೆ ಹೋಗ್ಬೇಡ. ನೀನು ಮುಂದಕ್ಕೆ ಹೋಗು, ಮಿಕ್ಕಿದನ್ನ ದೇವರ ಆತನು ನೋಡಿಕೊಳ್ತಾನೆ. ಸಿದ್ಧರಾಗಿರೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಇನ್ನೊಂದು ಸಾರಿ ಯಶ್ ಪಾಸ್ಟರ್ ನಾನು ಬದಲಾವಣೆ ಆಗೋದಕ್ಕೆ ಸಿದ್ಧನಾಗಿದ್ದೇನೆ ಎನ್ನೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ದೇವರು ಸಿದ್ಧನಾಗಿದ್ದಾನೆ ಎನ್ನೋದು ಗೊತ್ತಾದಾಗ ದೇವರು ಕೆಲವರನ್ನ ಏನಾಗಿ ಮಾರ್ಪಡಿಸ್ತಾನೆ ನೋಡ್ರಿ. ಯೆಶಾಯನ ಬರೆದ ಪ್ರವಾದಿ ಗ್ರಂಥ 41ನೇ ಅಧ್ಯಾಯದ 14ನೇ ವಚನದಿಂದ ನಾವು ಗಮನಿಸಿದಾಗ, ಈಗೋ ಯಾಕೋಬನು ತಾನು ದೊಡ್ಡ ಕಾರ್ಯಕ್ಕಾಗಿ ಸಿದ್ಧನಾಗ್ತಾ ಇದ್ದಾನೆ. ಆದರೆ ಅವನನ್ನು ಭಯಪಡಿಸೋದಕ್ಕೆ, ಅವನನ್ನು ಎದುರಿಸೋದಕ್ಕೆ ಒಂದು ದೊಡ್ಡ ಗುಂಪಿನ ಜನ ನಿಂತಿದ್ದಾರೆ. ಒಂದು ದೊಡ್ಡ ಗುಂಪಿನ ಜನ ಅವನನ್ನು ಎದುರಿಸೋದಕ್ಕೂ ಭಯಪಡಿಸೋದಕ್ಕೂ ಅವನ ಮುಂದೆ ನಿಂತಿದ್ದಾರೆ. ಮುಂದೆ ನಿಂತಾಗ ದೇವರು ತಾನು ಯಾಕೋಬನ ಬಳಿಯಲ್ಲಿ ಬಂದು ಹೇಳ್ತಾ ಇದ್ದಾನೆ. ದೇವರು ಹೇಳ್ದ, ಕ್ರಿಮಿಯಾದ ಯಾಕೋಬೇ. ಅದರ ಅರ್ಥ ಏನು ಗೊತ್ತಾ? ನಿನ್ನ ವಿರುದ್ಧವಾಗಿ ನಿಂತಿರುವಂತ ಪ್ರತಿಕೂಲಗಳು, ಹೋರಾಟಗಳು, ಹಿಂಸೆಗಳು ಮಧ್ಯದಲ್ಲಿ ನೀನು ಕೇವಲ ಒಂದು ಹುಳ ರೀತಿಯಲ್ಲಿ ಕಾಣ್ತಾ ಇದೆಯಾ. ಕ್ರಿಮಿಯಾದ ಯಾಕೋಬೇ, ಭಯಪಡಬೇಡ, ಹೆದರಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ, ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ದೇವರು ಸಹಾಯದ ಮಾತುಗಳನ್ನು ಹೇಳಿ, ಈಗ 15ನೇ ವಚನಕ್ಕೆ ಬಂದಾಗ ದೇವರು ತಾನು ಈ ರೀತಿಯಾಗಿ ಹೇಳ್ತಾನೆ. 15ನೇ ವಚನಕ್ಕೆ ಬಂದಾಗ ದೇವರು ಹೇಳ್ತಾನೆ, ಈಗೋ ನಾನು ನಿನ್ನನ್ನು ಮೆಸೆದ ಮೊನೆಯ ಹಲ್ಲಿನ ಹೊಸ ಹಂತಿ ಕುಂಟಿಯಾಗಿ ಮಾಡಿದ್ದೇನೆ. ನೀನು ಬೆಟ್ಟಗಳನ್ನು ಒಕ್ಕಿ ಪುಡಿ ಪುಡಿ ಗೈದು ಗುಡ್ಡಗಳನ್ನು ಒಟ್ಟು ಮಾಡುವಿ. ನೀನು ತೂರಲು ಅವು ಗಾಳಿಯು ಬಡಿದುಕೊಂಡು ಹೋಗುವುದು, ಬಿರುಗಾಳಿಯು ಚೆಲ್ಲಾಪಿಲ್ಲಿ ಮಾಡುವುದು. ದೇವರು ಹೇಳ್ದ, ನಿನ್ನನ್ನು ಭಯಪಡಿಸುವ, ವಿರೋಧಿಸುವ, ನಿನ್ನನ್ನು ಹಿಂಸಿಸುವ ಜನರ ಮುಂದೆ ನೀನೊಂದು ಕ್ರಿಮಿ. ದೇವರು ಹೇಳ್ದ, ನಾನು ನಿನ್ನನ್ನು ಬದಲಾಯಿಸಕ್ಕೆ ಹೋಗ್ತೀನಿ. ಏನಾಗಿ ಬದಲಾಯಿಸ್ತೀನಿ? ಹಂತಿಕುಂಟಿ. ಹಂತಿಕುಂಟಿ ಅಂದ್ರೆ ಏನು ಗೊತ್ತಾ? ಬುಲ್ಡೇಸರ್ ಆಗಿ ಮಾರ್ಪಡಿಸ್ತೀನಿ. ನೀವು ಯಾರು ಸೋತ್ರ ಹೇಳಲಿಲ್ಲ. ಕನ್ನಡದಲ್ಲಿ ಹಂತಿಕುಂಟೆ ಅಂತ ಗಮನಿಸ್ತೀವಿ, ಆದ್ರೆ ಇಂಗ್ಲಿಷಲ್ಲಿ ಬುಲ್ಡೋಸರ್. ಬುಲ್ಡೋಸರ್ ಅಂದ್ರೆ, ನಮ್ಮೂರು ಬುಲ್ಡೋಸರ್ ನೋಡಿದ್ದೀರಾ? ಒಂದು ದೊಡ್ಡ ಅದ್ಭುತ ಏನು ಗೊತ್ತಾ? ಅದು ಬ್ರೇಕ್ ಹಿಡಿದ್ರೆ ಸಡನ್ ಆಗಿ ನಿಲ್ಲಲ್ಲ. ಬ್ರೇಕ್ ಎಕ್ಸ್ಲೇಟರ್ ತುಳ್ಕೊಂಡು ಹೋಗ್ತಾ ಇದ್ರೆ ಬುಲ್ಡೋಸರ್ ನಿಧಾನವಾಗಿ ಓಡುತ್ತೆ. ಅದು ಎಂಥ ಟ್ರಕ್ ಆಗಲಿ, ಎಂಥ ಗಾಡಿ ಆಗಲಿ, ಬುಲ್ಡೋಸರ್ ಕಣೋ, ನಾವು ಅದು ಕೊಡೋದ್ರೆ ಅದು ನಮಗೆ ಪ್ರಾಬ್ಲಮ್ಮು. ಅವ್ರು ಏನು ಮಾಡ್ತಾರೆ? ದಾರಿ ಬಿಟ್ಟು ಹೋಗ್ತಾನೆ ಇರ್ತಾರೆ. ಯಾಕಂದರೆ ಬುಲ್ಡೋಸರ್ ಮುಂದಕ್ಕೆ ಹೋಗ್ತಾ ಇದ್ರೆ ಎಂಥ ಪರ್ವತಗಳಾಗಲಿ, ಎಂಥ ಗುಡ್ಡಗಳಾಗಲಿ, ಎಂಥ ಹೋರಾಟಗಳಾಗಲಿ, ಎಂಥ ಹಿಂಸೆಗಳಾಗಲಿ ಅದನ್ನು ಪುಡಿ ಪುಡಿ ಮಾಡಿಬಿಡುತ್ತೆ. ನಾನು ಹೇಳ್ತೇನೆ, ದೇವರು ನಿನ್ನನ್ನು ಈ ವರ್ಷ ಬುಲ್ಡೋಸರ್ ಆಗಿ ದೇವರು ಮಾರ್ಪಡಿಸುತ್ತಾ ಇದ್ದಾನೆ. ಇವತ್ತು ಶತ್ರುವಿನ ಮುಂದೆ ನೀನೊಂದು ಚಿಕ್ಕ ಕ್ರಿಮಿಯಾಗಿ ಕಾಣ್ತಾ ಇದ್ರೆ, ಇಸಿಕ್ ಬಿಡೋಣ ಬಿಡ, ತುಳಿದು ಬಿಡೋಣ ಬಿಡ, ಅದು ಬಿಡೋಣ ಬಿಡ. ದೇವ್ರು ಹೇಳ್ತೇನೆ, ಕ್ರಿಮಿನ ಆಯ್ತು ಬಿಡು, ನಾನು ನಿನ್ನನ್ನು ಬುಲ್ಡೋಸರ್ ಆಗಿ ನಾನು ಮಾರ್ಪಡಿಸ್ತೇನೆ. ಯಾರು ನಿನ್ನನ್ನು ತುಳಿಬೇಕು, ಇಸುಕಬೇಕು, ಹಲ್ಲಿಯ ಹಿಂಸೆ ಪಡಿಸ್ಬೇಕಂತ ನಿನ್ನ ವಿರುದ್ಧವಾಗಿ ಕುತಂತ್ರ ಮಾಡಿದ್ರು ಅವರನ್ನೇ ಪುಡಿ ಪುಡಿಯಾಗಿ ಮಾಡತಕ್ಕಂತೆ ಕ್ರಿಮಿ ಆದಂತ ನಿನ್ನನ್ನ ಬುಲ್ಡೋಸರ್ ಆಗಿ ನಾನು ಮಾರ್ಪಡಿಸುತ್ತಾ ಇದ್ದೇನೆ. ಇವತ್ತು ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಾನು ಹೇಳ್ತೇನೆ, ನಿನ್ನನ್ನು ಪುಡಿ ಪುಡಿ ಮಾಡೋದಕ್ಕೆ ಬರೋರ್ನ ನೀನೇ ಪುಡಿ ಪುಡಿ ಮಾಡತಕ್ಕಂತೆ. ನನ್ಗೆ ಬಹಳ ಸಂತೋಷ ಕೊಡೋ ಕಾರ್ಯ ಏನು ಗೊತ್ತಾ? ದೇವ್ರು ಹೇಳ್ದ, ಗಾಳಿಯಲ್ಲಿ ಅವ್ರನ್ನ ಗಾಳಿಯಲ್ಲಿ ಏನ್ ಮಾಡ್ತೀಯ? ಅವ್ರನ್ನ ತಗೊಂಡು ಅಂತ ಊದ್ರೆ ಅವ್ರು ಇರೋ ಸ್ಥಳನೇ ಕಾಣೋದಿಲ್ಲ. ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ, ನೀನು ಬದಲಾವಣೆ ಆದ್ರೆ ನಿನ್ನನ್ನು ಮುಂದಕ್ಕೆ ಬಿಡೋದಿಲ್ಲ ಅಂತ ಹೇಳುವವರೆಲ್ಲರೂ ಕಾರಣ ನೀನು ಬದಲಾದಿ. ಯಾಕೋಬನೇ, ನೀನ್ ಯಾರು? ಕ್ರಿಮಿನ ಅಲ್ಲ, ಬುಲ್ಡೋಸರ್ ನಾನು.
ಕರ್ನಾಟಕದಲ್ಲಿ ನಿಮ್ಮನ್ನು ಸೇವೆ ಮಾಡಕ್ ಬಿಡಲ್ಲ. ಬುಲ್ಡೋಸರ್ ಬರ್ತಾ ಇದ್ದೀವಿ. ನೀನ್ ಹೆಂಗ್ ಬೆಳಿತೀಯ ನೋಡ್ತೀನಿ. ಬುಲ್ಡೋಸರ್ ನಾವು ಹೆಂಗ್ ಉದ್ಧಾರ ಆಗ್ತೀಯ ನೋಡ್ತೀನಿ. ಬುಲ್ಡೋಸರ್ ನಾವು ಅಡ್ಡ ಬಂದ್ರೆ ಪುಡಿ ಪುಡಿ ಆಗ್ಬಿಡ್ತೀಯ. ಇವತ್ತು ಯಾರಾದ್ರೂ ಗಟ್ಟಿಯಾಗಿ ಕೂಗಿ ಹೇಳ್ರಿ, ಏ ಶತ್ರುವೇ, ನನ್ನ ವಿಷಯದಲ್ಲಿ ನೀನು ಸಂತೋಷ ಪಡಬೇಡ. ನನ್ನ ವಿರುದ್ಧವಾಗಿ ಎಂತ ಮಾಟಗಳಾಗಲಿ ಮಂತ್ರಗಳಾಗಲಿ, ನನ್ನ ವಿರುದ್ಧವಾಗ್ಲಿ ಆಗಲಿ, ನನ್ನ ಕುಟುಂಬದ ವಿರುದ್ಧವಾಗ್ಲಿ, ನನ್ನ ಮಕ್ಕಳ ವಿರುದ್ಧ ಆಗಲಿ, ನನ್ನ ಸಭೆಯ ವಿರುದ್ಧವಾಗ್ಲಿ, ನಮ್ಮ ಜನರ ಅಭಿವೃದ್ಧಿಯ ವಿರುದ್ಧವಾಗ್ಲಿ ಆಗಲಿ, ನೀನು ಎದ್ದು ಬಂದ್ರೆ ನಾ ಮಾಡೋ ಒಂದೇ ಒಂದು ಕೆಲಸ. ಕಾರಣವೇನೆಂದ್ರೆ ನಾವು ಬದಲಾವಣೆ ಆಗಿದ್ದೇವೆ. ನಾವು ಬುಲ್ಡೋಸರ್ಗಳು. ಯಾರಾದ್ರೂ ಹೇಳ್ರಿ, ಬುಲ್ಡೋಸರ್ ನಾನು. ಗಟ್ಟಿಯಾಗಿ ಹೇಳ್ಬೇಕು. ಕಾರಣ ಬುಲ್ಡೋಸರ್ ರೋಡಲ್ಲಿ ಬರಬೇಕಾದ್ರೆ ಇಡೀ ಊರಿಗೆ ಗೊತ್ತಾಗುತ್ತೆ ಎಲ್ಲೋ ಬುಲ್ಡೋಸರ್ ಬರ್ತಾ ಇದೆ. ಇನ್ನು ಮುಂದೆ ನೀನು ಯಾವ ಪಟ್ಟಣಕ್ಕೆ ಹೋದ್ರೂ ಹೇಳ್ಬೇಕು, ವಿಕ್ಟ್ರಿ ಸಭೆಯಿಂದ ಯಾವುದೋ ಬುಲ್ಡೋಸರ್ ಬಂದಿರಬೇಕು. ಆದ್ರಿಂದ ಇಲ್ಲಿ ಕೋಟೆ ಕೊತ್ತಲುಗಳು ಪಟ್ಟಣಗಳು ಎಲ್ಲವೂ ನೆಲಸಮವಾಗ್ತಾ ಇದೆ. ಯಾವುದು ಈ ಬೆಂಗಳೂರಿಂದ ಬಂದಿರೋ ವಿಕ್ಟ್ರಿ ಸಭೆಯಿಂದ ಬಂದಿರೋ ಬುಲ್ಡೋಸರ್ ಯಾವುದು? ಅಯ್ಯ ಬೀದರ್ ಸುಮ್ಮನೆ ಇಲ್ಲ, ಅಯ್ಯ ಗುಲ್ಬರ್ಗ ಸುಮ್ಮನೆ ಇಲ್ಲ, ಅಯ್ಯ ಉತ್ತರ ಕನ್ನಡ ಸುಮ್ಮನೆ ಇಲ್ಲ, ಅಯ್ಯ ಬಿಜಾಪುರ ಸುಮ್ಮನೆ ಇಲ್ಲ, ಬೆಂಗಳೂರು ಗ್ರಾಮಾಂತರ ಸುಮ್ಮನೆ ಇಲ್ಲ. ಕಾರಣ ಏನಂದ್ರೆ ವಿಕ್ಟ್ರಿ ಸಭೆಯಿಂದ ಬುಲ್ಡೋಸರ್ಗಳು ಬರ್ತಾ ಇದ್ದೇವೆ. ಬಂದ್ರೆ ನಾ ಮಾಡುವ ಒಂದೇ ಒಂದು ಕೆಲಸ. ಯಾರಾದ್ರೂ ಗಟ್ಟಿಯಾಗಿ ಓದಬೇಡ್ರಿ ಯೇಸುವಿನ ನಾಮದಲ್ಲಿ. ಕೆಲವರು ಓದೋದನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು, ನೀನ್ ಬುಲ್ಡೋಸರ್ ಅಯ್ಯ, ಅಮ್ಮ ನೀನು ಬುಲ್ಡೋಸರ್, ಅಪ್ಪ ನೀನು ಬುಲ್ಡೋಸರ್. ಊದೋದನ್ನೆಲ್ಲ ತಲೆ ಮೇಲೆ ಇಟ್ಕೋಬೇಡ. ಊದೋದನ್ನ ಉಫ್ ಅಂತ ಊದಿ ತಳ್ಳಬಿಡ್ತಾ ಇರು. ಕಾರಣವೇನಂದ್ರೆ ನಿನ್ನನ್ನು ಕರೆದಂತ ದೇವರು ಪುಡಿ ಪುಡಿ ಮಾಡೋದಕ್ಕೆ ಕರೆದಿದ್ದಾನೆ ಹೊರತು ಯಾರು ನಿನ್ನನ್ನು ತುಳಿಯೋದಕ್ಕೆ ದೇವರು ಬಿಡೋದಿಲ್ಲ. ಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ಬುಲ್ಡೋಸರ್ ಪಕ್ಕದಲ್ಲಿ ಕೂತಿದ್ದೀನಿ ಹುಷಾರು ಅಂತ. ಆಲ್ರೆಡಿ ಕೆಲವೊಂದು ಬುಲ್ಡೋಸರ್ ಸ್ಟಾರ್ಟ್ ಆಗಿದೆ. ಇಂಜಿನ್ ಗುಡ್ಡಗಳು ಸಮವಾಗುತ್ತೆ, ಹಳ್ಳಗಳು ಮುಚ್ಚಲ್ಪಡುತ್ತೆ, ಅಂಕು ಡೊಂಕಾದ ಮಾರ್ಗಗಳು ನೀಟಾಗಿ ಮಾರ್ಪಡುತ್ತೆ, ಮುಳ್ಳು ಕೊಂಪೆಯಾದಂಥ ರಸ್ತೆಗಳು ಹೆದ್ದಾರಿಗಳಾಗಿ ಮಾರ್ಪಡುತ್ತದೆ. ಈಗ ನಮ್ಮ ರಾಜನ ಬರಲಿಕ್ಕಿದ್ದಾನೆ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾ ಉಳ್ಳ ಅರಸನು ಆಗಮನಿಸುತ್ತಾ ಇದ್ದಾನೆ. ಈಗ ಮಹಾಪ್ರಭಾ ಉಳ್ಳ ಅರಸನು ಆಗಮನಿಸೋದಕ್ಕಾಗಿ ಬುಲ್ಡೋಸರ್ಗಳು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅರಸನಿಗಾಗಿ ಹೆದ್ದಾರಿ ಸಿದ್ಧ ಮಾಡೋದಕ್ಕೆ ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ರಕ್ಷಕನೇ, ಲೋಕ ಒಡೆಯನೇ, ಬಾ ಕರ್ನಾಟಕಕ್ಕೆ ನಾವು ಬುಲ್ಡೋಸರ್ ಹೋಗ್ತಾ ಇದ್ದೀವಿ. ರೋಡ್ಗಳನ್ನ ನೆಲಸಮ ಮಾಡುತ್ತಾ, ನೋಡ್ಗಳನ್ನ ರೀಟಾಗಿ ಮಾಡುತ್ತಾ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅರಸನೇ ಬಾ. ಅಣ್ಣ ಬುಲ್ಡೋಸರ್ಗಳು ಮಾತ್ರನೇ ರಾಜನಿಗೆ ರೋಡ್ ಮಾಡಕ್ ಆಗದಣ್ಣ. ಯೇಸು ಬರ್ತಾ ಇದ್ದಾನೆ, ಯೇಸು ಬರ್ತಾ ಇದ್ದಾನೆ, ರಾಜಾದಿ ರಾಜನಾಗಿರುವ ಯೇಸು ಬರ್ತಾ ಇದ್ದಾನೆ. ಆತನಿಗಾಗಿ ಹೆದ್ದಾರಿ ಸಿದ್ಧ ಮಾಡುವ ಬುಲ್ಡೋಸರ್ಗಳು ಬೇಕಾಗಿದ್ದಾರೆ. ಈ ವಿಕ್ಟ್ರಿ ಸಭೆಯಲ್ಲಿ ಯಾರಾದ್ರೂ ಇದ್ದೀರಾ? ರಾಜನೇ ನೀನು ಬಾ ಎಂದು ಹೇಳುವ ಬುಲ್ಡೋಸರ್ ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರೆ. ನಾನು ಮುಂದೆ ಹೋಗಿ ನನ್ನ ಅರಸನಿಗಾಗಿ ರೋಡ್ ಸಿದ್ಧ ಮಾಡ್ತೇನೆ. ನಾವು ಹೇಳ್ತೀವಿ, ಅರಸ ಇರು, ನಾವು ಹೋಗ್ತಾ ಇದ್ದೀವಿ ವಿಕ್ಟ್ರಿ ಸಭೆಯಿಂದ. ಕರ್ನಾಟಕದ ಒಂದೊಂದು ಬೀದಿ, ಕರ್ನಾಟಕದ ಒಂದೊಂದು ಹಳ್ಳಿ, ಕರ್ನಾಟಕದ ಒಂದೊಂದು ಜಿಲ್ಲೆ, ಕರ್ನಾಟಕದ ಒಂದೊಂದು ತಾಲೂಕಲ್ಲೂ ಈಗ ಕೋಟೆಗಳನ್ನ ಕೊತ್ತಲಗಳನ್ನ ನೆಲಸಮ ಮಾಡಿ ಅರಸನೇ ಬಾ ಬುಲ್ಡೋಸರ್ ಹೋಗ್ತಾ ಇದ್ದೇವೆ. ಅನ್ಯ ಭಾಷೆ, ಪ್ರಾರ್ಥನೆ, ಸ್ತುತಿ, ವಾಕ್ಯದಿಂದ ನಾವು ರಸ್ತೆಗಳನ್ನ ನೀಟಾಗಿ ಮಾಡ್ತೇವೆ. ಸೈತಾನ್ ಹೇಳ್ತಾನೆ ಗೊತ್ತಾ, ನೀನು ಕ್ರಿಮಿ. ಕೆಲವರು ಕ್ರಿಮಿ ಅನ್ಕೊಂಡೆ ನಿಮ್ಮ ಊರಲ್ಲೇ ಇರೋದು. ಬುಲ್ಡೋಸರ್ ಅನ್ಕೋ, ಕರ್ನಾಟಕ ನಿಂದೆ, ಭಾರತ ನಿಂದೆ, ಪ್ರಪಂಚ ನಿಂದೆ,
ಕಾರಣ ನೀನು ಎಲ್ಲೇ ಹೋದ್ರೂ ಒಂದು ಸೌಂಡ್ ಇರುತ್ತೆ. ಏ ಚಂದ್ರಮೌಳಿ ಬಂದಿದ್ದಾನೆ, ಏ ಅಂಕಲ್ ಬಂದಿದ್ದಾರೆ, ಏ ರಾಜು ಪಾಸ್ಟರ್ ಬಂದಿದ್ದಾರೆ, ವಿಕ್ಟರಿ ಸಭೆಯಿಂದ ಅಭಿಷಕ್ತರು ಬಂದಿದ್ದಾರೆ. ಕಾರಣ ಬುಲ್ಡೋಸರ್ ಬಂದಾಗ ಎಲ್ಲ ಹಲ್ಲು ರೋಡ್ಗಳನ್ನ ಗುಡ್ಡಗಳನ್ನ ನೆಲ ಸಮ ಮಾಡಿ ಬಿಡುತ್ತಾರೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಆ ಅಭಿಷೇಕ ಕೆಲವರ ಮೇಲೆ ಈಗ ಇಳಿಯಲೇ. ನಾನು ಬುಲ್ಡೋಸರ್. ಯವನಸ್ಥರೇ ತೂಕಡಿಸ್ಕೊಂಡಿರ್ಬೇಡ್ರಿ, ಹೇಳ್ರಿ ನಾನೊಬ್ಬ ಬುಲ್ಡೋಸರ್ ಆಗಿದ್ದೇನೆ. ಮೊಬೈಲ್ ಅಲ್ಲಿ ಗೇಮ್ ಆಡೋನಲ್ಲ ನಾನು ಬುಲ್ಡೋಸರ್ ಆಗಿದ್ದೇನೆ. ಬೈಕ್ ಎತ್ತಿ ಊರು ಸುತ್ತೋನಲ್ಲ ನಾನು, ರಸ್ತೆ ಸಿದ್ಧ ಮಾಡುವಂತ ಬುಲ್ಡೋಸರ್ ನಾನು. ಟಕ 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 ಅಂತ ಬುಲ್ಡೋಸರ್ ಬರ್ತಾ ಇದ್ರೆ, ಎಂತ ದೊಡ್ಡ ಟ್ರಕ್ ಆಗಲಿ ನಾವು ಅದ್ರ ವಿರುದ್ಧವಾಗಿ ಹೋಗ್ಬಾರ್ದು. ಹೋದ್ರೆ ನಮಗುಳ್ಳಿಗಾಳ ಇಲ್ಲ, ರಸ್ತೆ ಇಲ್ದಿದ್ರು ಹಳದಲ್ಲಿ ಇಳ್ಕೊಂಡು ಹೋಗ್ತಾನೆ. ಕಾರಣ ಅಂದ್ರೆ ಮುಂದೆ ಇರೋದು ಬುಲ್ಡೋಸರ್. ಅದರಿಂದ ದೇವ್ರು ಹೇಳ್ದ, ನಾನು ನಿನ್ನ ಮುಂದೆ ಹೋದ್ರೆ ಎಲ್ಲ ಶತ್ರುಗಳನ್ನ ನಾನು ನೆಲ ಸಮ ಮಾಡಿ ಬಿಡುತ್ತೇನೆ. ಕಾರಣ ನಿನ್ನ ವಿರುದ್ಧವಾಗಿ ಸಂಕಲ್ಪಿಸುವ ಯಾವುದೇ ಆಯುಧ ಅದು ಫಲಿಸೋದಿಲ್ಲ. ಬುಲ್ಡೋಸರ್ಗಳು ಒಂದ್ಸರಿ ಗಟ್ಟಿಯಾಗಿ ಬೆಂಗಳೂರು ಕೇಳಂಗೆ ಒಂದು ಹಲ್ಲೆಲೂಯ ಹೇಳ್ರಿ ನೋಡೋಣ. ಬುಲ್ಡೋಸರ್ಗಳು ನಿಮ್ಮ ಊರಿನ ಹಳ್ಳಿಗಳು ಕೇಳೋ ಹಾಗೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ ನೋಡೋಣ. ನಾನು ದಾರಿ ಸಿದ್ಧ ಮಾಡುವ ಬುಲ್ಡೋಸರ್ ಅನ್ನೋರು ಮಾತ್ರ, ನಿನ್ನ ಕ್ರಿಮಿ ಅಂತ ಹೇಳಿದವ್ರು ಮಾತ್ರ ಕೇಳೋ ಹಾಗೆ ಗಟ್ಟಿಯಾಗಿ ಹೇಳ್ರಿ, ಬುಲ್ಡೋಸರ್ ಇಲ್ಲಿದ್ದೇನೆ. ಇದನ್ನ ಹೇಳಿ ನಿಲ್ಲಿಸ್ಬಿಡ್ತೀನಿ. ಬುಲ್ಡೋಸರ್ಗಳು ರೆಡಿಯಾಗಿದ್ದೀರಾ ರೋಡ್ ರೆಡಿ ಮಾಡೋಕ್ಕೆ? ಜಕರಿಯ 10ನೇ ಅಧ್ಯಾಯದ 3ನೇ ವಚನ, ನನ್ನ ಕೋಪವು ಕುರುಬರ ಮೇಲೆ ದಗದಗಿಸುತ್ತದೆ, ನಾನು ಓತ್ತಗಳನ್ನು ದಂಡಿಸುವೆನು. ಸೈನಾಧೀಶ್ವರನಾದ ಯೆಹೋವನು ತನ್ನ ಮಂದಿಯಾದ ಯೆಹೂದ ವಂಶವನ್ನು ಪರಾಂಬರಿಸಿ ಘನವಾದ ಯುದ್ಧಾಶ್ವದ ಕುದುರೆಗಳನ್ನಾಗಿ ನಾನು ಮಾಡುವೆನು. ದೇವರು ಹೇಳ್ತಾ ಇದ್ದಾನೆ, ಕುರುಬರನ್ನು ನಾನು ದಂಡಿಸ್ತೀನಿ, ಓತ್ತಗಳನ್ನು ನಾನು ಶಿಕ್ಷಿಸ್ತೀನಿ. ಕಾರಣ ಏನು ಗೊತ್ತಾ? ನನ್ನ ಮಂದಿಯನ್ನು ಕುದುರೆ ಮಾಡ್ರ ಅಂದರೆ ಬಿರಿಯಾನಿ ಮಾಡ್ಕೊಂಡು ತಿಂತಾವ್ರೆ. ನೀವು ಯಾರು ಸ್ತೋತ್ರ ಹೇಳಿಲ್ಲ? ಪೌಲನ ತನ್ನ 1 ಥೆಸಲೋನಿಕೆ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಹಣಕ್ಕಾಗಿ ವೇಷ ಹಾಕೊಂಡು ಸೇವೆ ಮಾಡೋರಲ್ಲ ನಾವು. ಮುಖಸ್ತುತಿ ಮಾಡಿ ಹಣಕ್ಕಾಗಿ ವೇಷ ಹಾಕೊಂಡು ಸೇವೆ ಮಾಡೋರಲ್ಲ ನಾವು ಸೇವೆ ಮಾಡೋದು ನಮ್ಮನ್ನು ಕರೆದಾತ ನನ್ನ ದೇವರನ್ನ ಮೆಚ್ಚಿಸೋದಕ್ಕೆ. ವೇಷ ಹಾಕೊಂಡು ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮನ್ನ ದೇವರು ಕರೆದಿರೋದು ಏನಾಗಿ ಸಭೆಯನ್ನ ಮಾರ್ಪಡಿಸೋದಕ್ಕೆ ದೇವರು ಕರೆದಿದ್ದನು. ವಿಶ್ವಾಸಿಗಳನ್ನಾಗಿ ಮಾಡೋದಕ್ಕಲ್ಲ ದೇವರು ಕರೆದಿರೋದು, ಅವನ ಶಿಷ್ಯರನ್ನಾಗಿ ದೇವರು ಮಾಡೋದಕ್ಕೆ ದೇವರು ಕರೆದಿದ್ದಾನೆ. ಆತನ ಶಿಷ್ಯರನ್ನಾಗಿ ಸಭೆಯನ್ನ ಮಾಡೋದಕ್ಕೆ ದೇವರು ಕರೆದಿರೋದ್ರಿಂದ ಈ ಸೇವೆಗಾಗಿ ಕಷ್ಟಪಡ್ತೀವಿ, ಈ ಸೇವೆಗಾಗಿ ಹಸು ಪಡ್ತೀವಿ, ಈ ಸೇವೆಗಾಗಿ ಏಟ್ ತಿಂತೀವಿ, ಈ ಸೇವೆಗಾಗಿ ಕಣ್ಣೀರು ಸುರಿಸ್ತೀವಿ, ಈ ಸೇವೆಗಾಗಿ ಹಿಂಸೆ ಅನುಭವಿಸ್ತೀವಿ, ಈ ಸೇವೆಗಾಗಿ ನಿಂದೆ ಅನುಭವಿಸ್ತೀವಿ. ಯಾಕೆ ಅಂತಂದ್ರೆ ವೇಷ ಹಾಕೊಂಡು ಸೇವೆ ಮಾಡಲ್ಲ ನಾವು. ಅಣ್ಣ ಅಪ್ಪ ಅನ್ಕೊಂಡು ಮುಖ ಸ್ತುತಿ ಮಾಡ್ಕೊಂಡು ಸೇವೆ ಮಾಡಲ್ಲ ನಾವು ಸೇವೆ ಮಾಡೋದು ನಮ್ಮನ್ನು ಕರೆದಾತನನ್ನ ಮೆಚ್ಚಿಸೋದಕ್ಕೆ. ಆದ್ರಿಂದ ಹೇಳ್ತಾನೆ, ನಮ್ಮ ಸೇವೆಯಲ್ಲಿ ಸುಳ್ಳಿಲ್ಲ, ನಮ್ಮ ಸೇವೆಯಲ್ಲಿ ಅಶುದ್ಧ ಇಲ್ಲ, ನಮ್ಮ ಸೇವೆಯಲ್ಲಿ ಮೋಸ ಇಲ್ಲ. ಸುಳ್ಳು ಹೇಳಿ ಸೇವೆ ಮಾಡೋ ಅವಶ್ಯಕತೆ ನಮಗಿಲ್ಲ, ಅಶುದ್ಧ ಮಾಡಿ ಸೇವೆ ಮಾಡೋ ಅವಶ್ಯಕತೆ ನಮಗಿಲ್ಲ, ಮೋಸ ಮಾಡಿ ಸೇವೆ ಮಾಡೋ ಅವಶ್ಯಕತೆ ನಮಗಿಲ್ಲ. ಕಾರಣ ಹಣಕ್ಕಾಗಿ ವೇಷ ಹಾಕೊಂಡು ಸೇವೆ ಮಾಡೋರಲ್ಲ ನಾವು.
ಯಾರಿಗೂ ಮುಖ ಸ್ತುತಿ ಮಾಡಿ ಅಭಿಷೇಕವನ್ನ ಮತ್ತೊಬ್ಬರ ಪಾದ ಪೀಠದಲ್ಲಿಟ್ಟು ಅಣ್ಣ ಅಕ್ಕ ಅಪ್ಪ ಅನ್ಕೊಂಡು ಮತ್ತೊಬ್ಬರ ಹಲಲೆಯ ತಾಯಿ ಕೆಳಗಡೆ ಇದ್ದುಕೊಂಡು ಸೇವೆ ಮಾಡೋದಕ್ಕುಳ್ಳವರಲ್ಲ ನಾವು. ಕುರಿಯನ್ನ ನೀನು ಕುದುರೆಯಾಗಿ ಮಾಡೋ ಬದಲು ದಿನಾ ಕುರಿಗಳನ್ನ ಹಿಡಿದು ಮಟನ್ ಬಿರಿಯಾನಿ ಮಾಡ್ತೀಯ ನಾ ಕುರ್ಬಾ, ನೀನನ್ನು ಬಿಡಲ್ಲ ಇರು. ಇವತ್ತು ನಾನು ಹೇಳ್ತೇನೆ, ಈ ಸಭೆಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಮ್ಮ ಅಂಕಲ್ಗಾಗಿ, ಹಿರಿಯ ಬೋಧಕರಾಗಿ ಸ್ತೋತ್ರ ಹೇಳ್ತೇನೆ. ಪ್ರತಿಯೊಬ್ಬರು ಶಿಷ್ಯರಾಗಿ ಮಾರ್ಪಡಬೇಕು. ಪ್ರತಿಯೊಂದು ಕುಟುಂಬಗಳು ಮಿಷನರಿಯಾಗಿ ಕುಟುಂಬಗಳಾಗಿ ಮಾರ್ಪಡಬೇಕೆಂದು ಎಲ್ಲ ಕುಟುಂಬಗಳ ಮೇಲೆ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುವ ಕುರುಬನಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಕೆಲವರು ಹೇಳ್ತಾರೆ, ಯಾಕೋ ಸೇವೆ ಮಾಡ್ತೀಯ, ಯಾಕೋ ಸುವಾರ್ತೆ ಹೇಳ್ತೀಯ, ಯಾಕೋ ಪ್ರಾರ್ಥನೆ ಮಾಡ್ತೀಯ, ನಿನಗೆ ಐತೆ ಇರು. ಕಾರಣ ಅಂತ ಕುರುಬರನ್ನ ದೇವರು ದಂಡಿಸ್ತಾನೆ. ಈ ಕುರಿಗಳಿಂದ, ಈ ಕುರುಬರಿಂದ ನೊಂದಲ್ಪಟ್ಟರು ಓತಗಳಂದ್ರೆ ಸುಮ್ಮನೆ ಹಿಂಗೆ ಹೋಯ್ತಾ ಕಚ್ಬಿಟ್ಟು ಹೋಗ್ಬಿಡೋದು, ಸುಮ್ಮನೆ ಹಿಂಗೆ ಹೋಯ್ತಾ ನೋಯಿಸ್ಬಿಟ್ಟು ಹೋಗ್ಬಿಡೋದು ಕೆಲವೊಂದು ಕುರುಬರು, ಕೆಲವೊಂದು ನರಿಗಳು. ದೇವ್ರು ಹೇಳ್ತಾನೆ, ಬಿಡಲ್ಲ, ನಾನು ಬಿಡಲ್ಲ. ನಿಮ್ಮ ಕೇಸ್ ಇನ್ನೊಂದಿರಲಿ, ಆದರೆ ನಿಮ್ಮಿಂದ ನೋವು ಅನುಭವಿಸಿದ ನನ್ನ ಕುರಿಗಳು ಇದೆಯಲ್ಲ, ನಿಮ್ಮಿಂದ ಕಷ್ಟ ಅನುಭವಿಸಿದ ನನ್ನ ಕುರಿ ಇದೆಯಲ್ಲ, ನಿನ್ನಿಂದ ಹೋರಾಟ ಅನುಭವಿಸಿದ ಕುರಿ ಇದೆಯಲ್ಲ, ಆ ಕುರಿ ಯಾವಾಗಲೂ ಮೇ ಮೇ ಅಂತ ಹೇಳ್ಕೊಂಡಿರಕ್ ಬಿಡಲ್ಲ. ನಾನು ಅದನ್ನು ಬದಲಾಯಿಸ್ತೀನಿ. ಹೆಂಗ್ ಬದಲಾಯಿಸ್ತೀನಿ ಗೊತ್ತಾ? ಅಲ್ಲಿಯ ಕುರಿಯಿಂದ ಯುದ್ಧದ ಕುದುರೆಯಾಗಿ ಮಾರ್ಪಡಿಸ್ತೇನೆ. ಅದರ ಅರ್ಥ ಮೇ ಅಂತ ಹುಲ್ ತಿನ್ಕೊಂಡೇ ಇರೋ ಕುರಿಗಳಾಗಿ ನಾನು ಮಾಡಲ್ಲ. ಯುದ್ಧದ ರಣರಂಗದಲ್ಲಿ ಶತ್ರುವಿನ ಎದೆಯನ್ನು ಗಡಗಡ 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 ಎಂದು ನಡಗಿಸುವಂತ ಯುದ್ಧ ಕುದುರೆಗಳನ್ನಾಗಿ ನಾನು ನನ್ನ ಮಂದಿಯನ್ನು ಮಾರ್ಪಡಿಸುತ್ತೇನೆ. ನಾನು ಹೇಳ್ತೇನೆ, ಈ ವರ್ಷ ವಿಕ್ಟರಿ ಸಭೆ ಬದಲಾಗುವ ವರ್ಷ. ನಾನು ಬದಲಾಗ್ತೀನಿ ಅನ್ನೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರೆ. ನಾನು ಬದಲಾಗ್ತೀನಿ ಅನ್ನೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರೆ. ಕುರಿಯೇ, ಕುರಿಯೇ, ನೋವು ತಿಂತ ಇದೀಯಾ, ನೊಂದಿದೀಯಾ, ಕಣ್ಣೀರು ಸುರಿಸ್ತಾ ಇದೀಯಾ, ವೇದನೆ ಅನುಭವಿಸ್ತಾ ಇದೀಯಾ? ನನ್ನನ್ನು ಬದಲಾಯಿಸೋರು ಯಾರು ಇಲ್ಲ, ನನ್ನನ್ನು ಪ್ರೋತ್ಸಾಹ ಮಾಡೋರು ಯಾರು ಇಲ್ಲ ಎಂದು ಹೇಳ್ತಾ ಇದ್ದೀರಾ? ಕರ್ತನ ಕಣ್ಣು ನಿನ್ನ ಮೇಲೆ ಬಂದದೆ. ಕರ್ತನ ಕಣ್ಣು ನಿನ್ನ ಮೇಲೆ ಬಂದದೆ. ಈ ಕರ್ತನ ಕಣ್ಣಿನ ವಿಶೇಷತೆ ಏನು ಗೊತ್ತಾ? ಕುರಿಯಾಗಿದ್ದಂಥ ನಿನ್ನನ್ನ ಮರುಕ್ಷಣ ನೋಡಿದಾಗ ಒಂದು ದೊಡ್ಡ ಯುದ್ಧದ ಕುದುರೆಗಳಾಗಿ. ಅದರ ಅರ್ಥ ಏನಂದ್ರೆ, ಮುಂಚೆ ನಿನ್ನನ್ನು ಕಚ್ಚೋದಕ್ಕೆ ಬಂದವರು ಈಗ ನಿನ್ನನ್ನು ಮುಟ್ಟೋದಕ್ಕೂ 4 ಸರಿ ಯೋಚನೆ ಮಾಡಬೇಕು. ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಒಂದು ಕಾಲದಲ್ಲಿ ಕುರಿ ಅಂತ ಹೇಳಿ ನಿನ್ನ ಹತ್ರದಿಂದ ಸುಳ್ಕೊಂಡು ನಿನ್ನನ್ನು ಶೂನ್ಯ ಮಾಡಿದವರು ನಂತರ ನಿನ್ನ ಹತ್ರ ಬಂದು ನೋಡೋದಕ್ಕೂ ಮುಟ್ಟೋದಕ್ಕೂ ಮಾತಾಡೋದಕ್ಕೂ ಭಯ ಪಡುವ ಹಾಗೆ ಕರ್ತನ ನಿನ್ನನ್ನು ರೂಪಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ದೇವರು ಹೇಳ್ದ, ಬದಲಾಗ್ ನೀನು. ಕುರಿ ಅಂತಂದ್ರೆ ಎಲ್ಲ ಹೋಗ್ತಾ ಇದೆಯೋ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ. ಆದರೆ ಯುದ್ಧದ ಕುದುರೆ ವಿಶೇಷತೆ, ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಹೋಗೋದೇ ಯುದ್ಧದ ರಣರಂಗಕ್ಕೆ, ನಾನು ಹೋಗೋದೇ ಸೇವೆ ಮಾಡೋದಕ್ಕೆ, ನಾನು ಹೋಗದೆ ದೇವರ ನಾಮನ ಮಹಿಮೆಗೆ ತರೋದಕ್ಕೆ, ನಾನು ಹೋಗದೆ ಯುದ್ಧಕ್ಕಾಗಿ. ಕಾರಣ ಇನ್ನು ಮುಂದೆ ಹಿಂಸೆಗೆ ಶೋಷಣೆಗೆ ಒಳಗಾದಂಥ ಕುರಿಯಲ್ಲ ನಾನು ಯುದ್ಧದ ಕುದುರೆಯಾಗಿದ್ದೇನೆ. ಇವತ್ತು ನಾನು ಹೇಳ್ತೇನೆ, ಕಷ್ಟವನ್ನೇ ಹೇಳ್ಕೊಂಡಿರೋ ಹಾಗಲ್ಲ, ಕಣ್ಣೀರನ್ನೇ ಹೇಳ್ಕೊಂಡಿರೋ ಹಾಗಲ್ಲ, ದುಃಖವನ್ನೇ ಹೇಳ್ಕೊಂಡಿರೋ ಹಾಗಲ್ಲ, ವೇದನೆಯನ್ನೇ ಹೇಳ್ಕೊಂಡಿರೋ ಹಾಗಲ್ಲ. ದೇವರು ನಿನ್ನನ್ನು ಕರ್ನಾಟಕದಲ್ಲಿ ನಿನ್ನನ್ನು ಎಲ್ಲರೂ ನೋಡುವ ಹಾಗೆ ಒಂದು ಯುದ್ಧದ ಕುದುರೆಯಾಗಿ ಇವತ್ತಿನ ದಿನ ದೇವರು ನಿನ್ನನ್ನು ಮಾರ್ಪಡಿಸ್ತಾನೆ.
ನಡೆಸಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಇವತ್ತು ಕೆಲವರ ಮೇಲೆ ಒಂದು ಅಭಿಷೇಕ ಇಳಿಲಿಕ್ಕಾಗಿ ಹೋಗ್ತಾ ಇದೆ. ನಿನ್ನ ಮನಸ್ಸನ್ನ, ನಿನ್ನ ಕುಟುಂಬವನ್ನ, ನಿನ್ನ ಮಾತನ್ನ, ನಿನ್ನ ಚಿಂತೆಯನ್ನ ಬದಲಾಯಿಸುವ ದೊಡ್ಡ ಅಭಿಷೇಕ. ನಾನು ಇವತ್ತು ಕುರಿಗಳ ಹತ್ರ ಕೇಳ್ತೀನಿ, ದೇವರಿಗೆ ಬದಲಾಯಿಸೋದಕ್ಕೆ ಮನಸ್ಸಿದೆಯೇ? ನಿನಗೆ ಬದಲಾಗೋದಕ್ಕೆ ಮನಸ್ಸಿದೆಯಾ? ಇನ್ನೊಂದು ಸಾರಿ ನಾನು ಕೇಳ್ತೀನಿ, ದೇವರಿಗೆ ನಿನ್ನನ್ನ ಕುರಿಯಿಂದ ಯುದ್ಧದ ಕುದುರೆಯಾಗಿ ಮಾರ್ಪಡಿಸೋದಕ್ಕೆ ದೇವರಿಗೆ ಮನಸ್ಸಿದೆ. ನಿನಗೆ ಬದಲಾಗೋದಕ್ಕೆ ಮನಸ್ಸಿದೆಯಾ? ಮನಸ್ಸಿದೆ ಅಂತ ಹೇಳೋರು ಮಾತ್ರ ಎದ್ದು ಕೈಗಳು ತಟ್ಟಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಒಂದು ದೊಡ್ಡ ಅಭಿಷೇಕ ಇದ್ರ ಮಧ್ಯದಲ್ಲಿ. ನಾನು ಹೇಳಿದೆ, ಬದಲಾಗೋದಕ್ಕೆ ಮನಸ್ಸುಳ್ಳವರು ಕೈಗಳನ್ನು ಗಟ್ಟಿಯಾಗಿ ತಟ್ಟುತ್ತಾ, ಪರಿಶುದ್ಧನಾದ ದೇವರ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಾವು ಬದಲಾಗ್ತೀವಿ ಅಪ್ಪ, ನೀನು ಬದಲಾಯಿಸುವ ಹಾಗೆ ನಾವು ಬದಲಾಗ್ತೇವೆ. ಈಗೋ ನಿನ್ನ ಜನರನ್ನು ಆಶೀರ್ವದಿಸು. ಇವರ ಜೀವಿತಗಳಲ್ಲಿ ಬದಲಾವಣೆಗಳ ಮುಖಾಂತರ ಉಂಟಾದ ದೊಡ್ಡ ರೂಪಾಂತರಗಳನ್ನು ಮುಂದಿನ ದಿವಸಗಳಲ್ಲಿ ಸಭೆಯಲ್ಲಿ ಸಾಕ್ಷೀಕರಿಸುವುದಕ್ಕೆ ಕೃಪೆ ಕೊಡು. ಇವರ ಕುಟುಂಬಗಳು ಬದಲಾಗಲಿ, ಇವರ ಸಂತತಿಗಳು ಬದಲಾಗಲಿ, ಇವರ ಕೈ ಹಚ್ಚುವ ಕೆಲಸಗಳು ಬದಲಾಗಲಿ. ಕರ್ತನೇ, ಇವರ ಕುಟುಂಬಗಳನ್ನು, ಇವರ ವಸ್ತುಗಳನ್ನು, ಇವರ ವಾಹನಗಳನ್ನು, ಇವರುಗಳ ಸರ್ವಸ್ವವನ್ನು ಯೇಸುವಿನ ರಕ್ತದಿಂದ ಮುದ್ರೆ ಇಟ್ಟು ನಾವು ಆಶೀರ್ವದಿಸ್ತಾ ಇದ್ದೇವೆ. ಮಹಿಮೆ ನಿನಗೆ ಮಾತ್ರ. ಅದು ಯೇಸುವಿನ ನಾಮದಲ್ಲಿ, ಸ್ವರ್ಗೀಯ ತಂದೆಯೇ.